ನಮಸ್ಕಾರಂ. ಸೊ ವೆರಿ ರೀಸೆಂಟ್ಲಿ ನಾವು ನ್ಯಾಷನಲ್ ಯೂತ್ ಡೇ ಸೆಲೆಬ್ರೇಟ್ ಮಾಡಿದ್ವಿ, ವಿಚ್ ಈಸ್ ಆಲ್ಸೋ ಸ್ವಾಮಿ ವಿವೇಕಾನಂದಾಸ್ ಬರ್ತ್ಡೇ. ಸೊ ಅವತ್ತು ಆ್ಯಕ್ಚುಲಿ ನಾನು ಒಂದು ವಿಡಿಯೋ ಮಾಡಿ ಹಾಕಿದ್ದೆ, ವ್ಯಕ್ತಿತ್ವ ನಿರ್ಮಾಣ ಅಂಥೇಳಿ ಪಾರ್ಟ್ 1 ಅಂತ. ಅದರೊಳಗೆ ವ್ಯಕ್ತಿತ್ವ ನಿರ್ಮಾಣದ ಬಗ್ಗೆ ವಿವೇಕಾನಂದರು ಏನು ಹೇಳ್ತಾರೆ ಅಂತ ಅನ್ನೋದ್ರ ಜೋಡಿ ಯಾಕೆ ನಾವು ವಿವೇಕಾನಂದರ ಪುಸ್ತಕಗಳನ್ನು ಓದಬೇಕು ಅನ್ನೋದ್ರ ಬಗ್ಗೆ ಸ್ಟಾರ್ಟಿಂಗ್ ಒಂದು ಸ್ವಲ್ಪ ಮಾತಾಡಿದ್ದೆ. ಸೊ ನನಗೇನು ಅನ್ನಿಸ್ತು, ಎವ್ರಿ ಇಯರ್ ನಾನು ವಿವೇಕಾನಂದರ ಬಗ್ಗೆ ನಮ್ಮ ಸ್ಟೂಡೆಂಟ್ಸ್ ಮುಂದೆ ಮಾತಾಡಿದಾಗ ಭಾಳಷ್ಟು ಜನ ಕೇಳ್ತಾರೆ, ಸರ್ ಒಂದಿಷ್ಟು ಬುಕ್ಸ್ ಹೆಸರು ಹೇಳ್ರಿ ವಿವೇಕಾನಂದರದ ಬಗ್ಗೆ. ನಾವು ವಿವೇಕಾನಂದರನ್ನು ನಮ್ಮ ಲೈಫ್ನೊಳಗೆ ತೊಗೊಂಡು ನಮ್ಮ ಲೈಫನ್ನ ಟ್ರಾನ್ಸ್ಫಾರ್ಮ್ ಮಾಡ್ಕೋಬೇಕಂತ ಮಾಡೀವಿ. ನೋಡಿ, ಡೆಫಿನೆಟ್ಲಿ ನನ್ನ ಲೈಫ್ ಅಂತೂ ಪರ್ಟಿಕ್ಯುಲರ್ಲಿ ಟ್ರಾನ್ಸ್ಫಾರ್ಮ್ ಆಯ್ತು. ಹೈಸ್ಕೂಲ್ನೊಳಗೆ ಫಸ್ಟ್ ಟೈಮ್ ನಾ ಯಾವಾಗ ರಾಮಕೃಷ್ಣ ಆಶ್ರಮದ ವಿದ್ಯಾರ್ಥಿಗಾಗಿ ಅಂತ ಹೇಳೋ ಒಂದು ಪುಸ್ತಕ ಅದನ್ನು ಓದಿದೆ, ಅವಾಗ ನನಗೆ ಈ ರೀತಿಯೂ ಪುಸ್ತಕಗಳು ಇರ್ತಾವೆ. ವಿವೇಕಾನಂದರು, ನಾವು ಬರೀ ಹೈಸ್ಕೂಲ್ನೊಳಗೆ ಟೆಕ್ಸ್ಟ್ ಬುಕ್ನೊಳಗೆ ವಿವೇಕಾನಂದರ ಬಗ್ಗೆ ಏನೋ ಒಂದು ಪಾಠ ಇರ್ತಿತ್ತು. ಅವರು ಅಮೇರಿಕಕ್ಕೆ ಹೋದರು, ಸ್ಪೀಚ್ ಮಾಡಿದರು, ಯಂಗ್ಸ್ಟರ್ಸಿಗೆ ಅವರೊಬ್ಬರು ರೋಲ್ ಮಾಡೆಲ್. ಇಷ್ಟು ಒಂದು ಸ್ವಲ್ಪ ಅವ್ರ ಬಗ್ಗೆ ಗೊತ್ತಿದ್ದು ಬಿಟ್ಟರೆ ಹೆಚ್ಚಿಗೆ ಗೊತ್ತಿರಲಿಲ್ಲ. ಸೊ ವಿದ್ಯಾರ್ಥಿಗಾಗಿ ಬುಕ್ನ ಯಾವಾಗ ಓದಿದೆ, ನನ್ನ ಲೈಫ್ ಯಾವಾಗ ಟ್ರಾನ್ಸ್ಫಾರ್ಮ್ ಆಯ್ತು. ಒಂದು ಪುಸ್ತಕದಿಂದ ಇಷ್ಟೆಲ್ಲ ಬದಲಾವಣೆ ಆಗ್ತಾವಂದ್ರೆ ಅವ್ರ ಬಗ್ಗೆ ಇನ್ನೂ ಸ್ವಲ್ಪ ಬುಕ್ಸ್ ಓದಬೇಕು ಅಂಥೇಳಿ ನಾನು ಒಂದೊಂದು ಓದೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಡೆಫಿನೆಟ್ಲಿ ನನ್ನ ಲೈಫ್ ಟ್ರಾನ್ಸ್ಫಾರ್ಮ್ ಆಯ್ತು. ಪ್ರತಿ ವರ್ಷ ಸ್ಟೂಡೆಂಟ್ಸ್ ನನಗೆ ಕೇಳ್ತಿರ್ತಾರೆ, ಸರ್ ಒಂದಿಷ್ಟು ಬುಕ್ಸ್ಗಳ ಹೆಸರು ಹೇಳ್ರಿ, ನಾವು ವಿವೇಕಾನಂದರ ಪುಸ್ತಕಗಳನ್ನು ಓದ್ಬೇಕಂತ ಮಾಡೀವಿ. ಸೊ ಅದಕ್ಕೆ ನಾನೇನು ವಿಚಾರ ಮಾಡಿದೆ, ಪ್ರತಿ ವರ್ಷ ನಾನು ಹೇಳಿರ್ತೀನಿ, ಹಂಗೆ ಯೂಟ್ಯೂಬ್ನೊಳಗೆ ಒಂದು ವಿಡಿಯೋ ಮಾಡಿ ನನ್ನ ಕಡೆ ಇರುವಂಥ ಒಂದಿಷ್ಟು ಪುಸ್ತಕಗಳು ನಾನು ಓದಿದ್ದು, ಸೊ ಅದನ್ನು ಒಂದಿಷ್ಟು ನಿಮ್ಮ ಜೋಡಿ ಶೇರ್ ಮಾಡ್ಕೋಬೇಕಂತ ಅನ್ನಿಸ್ತು. ಸೊ ನಮ್ಮ ಪ್ರತಿಯೊಬ್ಬರಿಗೂ ಲೈಫ್ನೊಳಗೆ ಸಕ್ಸಸ್ ಬೇಕು. ಓಕೆ, ಅಚೀವ್ ಮಾಡ್ಬೇಕು, ನಾನು ಮೆಂಟಲಿ ಸ್ಟ್ರಾಂಗ್ ಪರ್ಸನ್ ಆಗ್ಬೇಕು, ನಾನು ಒಂದು ಮ್ಯಾಗ್ನೆಟಿಕ್ ಪರ್ಸ್ನಾಲಿಟಿ ಮಾಡ್ಕೋಬೇಕು. ನಂದು ಯಾವುದೇ ಫೀಲ್ಡ್ನೊಳಗೆ ವರ್ಕ್ ನಾವು ಮಾಡೋಕ್ಕೆ ಹೋದ್ರೂ ಸಾಧನೆ ಮಾಡಬೇಕು ಅಂತ ಇಚ್ಛೆ ಇರ್ತೈತಿ, ಫೇಮಸ್ ಆಗಬೇಕು ಅಂತ ಇಚ್ಛೆ ಇರ್ತೈತಿ. ಬಟ್ ಸಾಧನೆ ಮಾಡೋಕ್ಕೆ ಏನು ಕ್ಯಾರೆಕ್ಟರ್ ಇರಬೇಕಲ್ಲ, ಅದನ್ನು ಬೆಳೆಸ್ಕೊಳ್ಳೋದು ಹೆಂಗೆ ಅಂತ ಗೊತ್ತಿರಂಗಿಲ್ಲ. ಆ್ಯಂಡ್ ಪರ್ಟಿಕ್ಯುಲರ್ಲಿ ನಾನು ಅಬ್ಸರ್ವ್ ಮಾಡಿದ ಪ್ರಕಾರ ನಂದು ಒಂದು ಕರಿಯರ್ನೊಳಗೆ ಈಗ ಒಂದು 2000 ಸ್ಟೂಡೆಂಟ್ಸಿಗೆ ನಾನು ಟೀಚ್ ಮಾಡಿದ್ನಲ್ಲ, ಈಗಿನ ಯಂಗ್ಸ್ಟರ್ಸಿಗೆ ಇನ್ಸ್ಪಿರೇಷನದ್ದು ಕೊರತೆ ಭಾಳ ಐತಿ, ಮೋಟಿವೇಶನದ್ದು ಕೊರತೆ ಭಾಳ ಐತಿ. ಬಿಕಾಸ್ ನಮ್ಮ ಎಜುಕೇಷನ್ ಸಿಸ್ಟಮ್ ಸಬ್ಜೆಕ್ಟ್ಸ್ ಕಡೆ ಫೋಕಸ್ ಮಾಡ್ತೈತಿ, ಸೈನ್ಸ್, ಮ್ಯಾಥ್ಸ್, ಸೋಷಲ್ ಕಡೆ. ಬಟ್ ಇನ್ಸ್ಪಿರೇಷನ್ ಕಡೆ, ಒಂದೇ ಮಾತು ನಮ್ಮನ್ನು ನಾವು ಅರ್ಥ ಮಾಡ್ಕೊಳ್ಳೋದ್ರ ಕಡೆ, ಮನುಷ್ಯ ಅವನ ಕೆಪಾಸಿಟಿ ಏನು, ಅವನ ಪೊಟೆನ್ಷಿಯಲ್ ಏನು, ಇದನ್ನು ಅರ್ಥ ಮಾಡ್ಕೊಳ್ಳೋದ್ರ ಕಡೆ ಏನೂ ಒಂದು ಸ್ವಲ್ಪನೂ ಎಫರ್ಟ್ ಹಾಕಂಗಿಲ್ಲ. ಸೊ ಹೀಗಾಗಿ ಮಾರ್ಕ್ಸ್ ತೆಗಿತಿರ್ತಾರೆ, ಬಟ್ ಸೆಲ್ಫ್ ಕಾನ್ಫಿಡೆನ್ಸ್ ಭಾಳ ಕಡಿಮೆ ಇರ್ತೈತೆ. ನಾವೊಂದೇನೋ ಸಾಧನೆ ಮಾಡ್ಬೋದು, ಎಂಥ ಕಷ್ಟಗಳು ಬಂದರೂ ನಾನು ಫೇಸ್ ಮಾಡಬಹುದು, ಆವಾಗ ನಾನು ಡಿಪ್ರೆಸ್ ಆಗಲಾರ್ದೆ. ಭಾಳ ಜನ ನಾವು ನೋಡ್ತೀವಿ ಈಗಿನ ಯಂಗ್ಸ್ಟರ್ಸ್ ಸಣ್ಣ ಪುಟ್ಟ ವಿಷಯಕ್ಕೆ ಅದು ದೊಡ್ಡ ವಿಷಯ ಅಲ್ಲ ಜೀವನದೊಳಗೆ ಭಾಳ ಡಿಪ್ರೆಸ್ ಆಗಿಬಿಡ್ತಾರೆ. ವೆರಿ ಸ್ಮಾಲ್ ಥಿಂಗ್ಸಿಗೆ ಅದನ್ನು ಹೆಂಗೆ ಹ್ಯಾಂಡಲ್ ಮಾಡ್ಬೇಕಂತ ಗೊತ್ತಾಗಂಗಿಲ್ಲ. ಸೊ ಬರೀ ಅಷ್ಟಕ್ಕೆ ಈ ವಿಷಯಕ್ಕಂತ ಅಷ್ಟೇ ಅಲ್ಲ, ಭಾಳಷ್ಟು ಟ್ರಾನ್ಸ್ಫಾರ್ಮ್ ಆಗ್ತೈತಿ ಲೈಫ್ ವಿವೇಕಾನಂದರ ಪುಸ್ತಕಗಳನ್ನು ಓದೋಕ್ಕೆ ಸ್ಟಾರ್ಟ್ ಮಾಡಿದರೆ. ಭಾರಿ ನಿಮಗೆ ವೆರಿ ಈಸಿಯಾಗಿ ಅವೈಲಬಲ್ ಆಗುವಂಥ ಬುಕ್ಸು ಮತ್ತು ಕಡಿಮೆ ರೇಟ್ನೊಳಗೆ ನಿಮಗೆ ಇವು ಬುಕ್ಸ್ ರಾಮಕೃಷ್ಣ ಆಶ್ರಮದೊಳಗೆ, ನಿಮ್ಮ ನಿಯರೆಸ್ಟ್ ರಾಮಕೃಷ್ಣ ಆಶ್ರಮ ನೀವು ವಿಸಿಟ್ ಮಾಡಿದರೆ ಭಾರಿ ಖುಷಿಲೇ ಅವ್ರು ನಿಮ್ಮನ್ನು ವೆಲ್ಕಮ್ ಮಾಡ್ತಾರೆ. ಆಮೇಲೆ ಸಬ್ಸಿಡೈಸ್ ರೇಟ್ನೊಳಗೆ ನಿಮಗೆ ಬುಕ್ಸ್ ಸಿಗ್ತಾವ್ರಿಗೆ, ಭಾಳ ಕಡಿಮೆ ರೇಟ್ನೊಳಗೆ ನಮ್ಮ ಕಂಪ್ಲೀಟ್ ಲೈಫ್ ಟ್ರಾನ್ಸ್ಫಾರ್ಮ್ ಆಗ್ತೈತಿ. ನಾವು ಅದನ್ನು ಮಾಡೋಂಗಿಲ್ಲ ಭಾಳ ಜನ. ಸೊ ಈಗ ನಾನು ಈ ಬುಕ್ಸ್ಗಳನ್ನು ಒಂದಿಷ್ಟು ಇಂಟ್ರಡ್ಯೂಸ್ ಮಾಡಿ ಅವುಗಳ ಹೆಸರು ಹೇಳಿ ಅದರೊಳಗೆ ಏನು ನಿಮಗೆ ಸಿಗ್ತೈತಿ ಆ ಬುಕ್ ನೀವು ಪರ್ಚೇಸ್ ಮಾಡೋದ್ರಿಂದ ಅಂತ ಅನ್ನೋದನ್ನು ಹೇಳ್ಕೊತ ಹೋಗ್ತೀನಿ. ಇಲ್ಲಿ ನಾನು 3 ರೀತಿ ನನ್ನ ಕಡೆ ಇರೋಂಥ ಪುಸ್ತಕದೊಳಗೆ 3 ರೀತಿ ಕ್ಲಾಸಿಫಿಕೇಷನ್ ಮಾಡೀನಿ. ಒಂದು ವೆರಿ ಸ್ಮಾಲ್ ಬುಕ್ಸ್, ಅಂದ್ರೆ ಕ್ವಿಕ್ಕಾಗಿ ನಮ್ಮ ಬ್ಯಾಗ್ನೊಳಗೆ ಎಲ್ಲೋ ಇಟ್ಕೊಂಡು ಹೋದ್ವಿ, ನಮಗೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲ್ಲ ಅಂತನ್ನೋರಿಗೆ, ನಾ ಎಲ್ಲೋ ಹೋಗಿರ್ತೀನಿ ಕ್ವಿಕ್ಕಾಗಿ ನಾನು ಓದೋಕ್ಕೆ ಸ್ಟಾರ್ಟ್ ಮಾಡಬೇಕು ಅಂತನ್ನೋರಿಗೆ ಒಂದು ವೆರಿ ಸ್ಮಾಲ್ ಬುಕ್ಸ್, ಲೈಫ್ ಟ್ರಾನ್ಸ್ಫಾರ್ಮಿಂಗ್ ಬುಕ್ಸ್, ಸ್ಮಾಲ್ ಬುಕ್ಸ್ ಇದ್ದರೂ ಕೂಡ. ನೆಕ್ಸ್ಟ್ ಒಂದು ಸ್ವಲ್ಪ ಎಕ್ಸ್ಟ್ರಾ ಟೈಮ್ ಸ್ಪೆಂಡ್ ಮಾಡಿ ಇನ್ನು ಸ್ವಲ್ಪ ಹೆಚ್ಚಿಗೆ ವಿಷಯಗಳನ್ನು ನಾನು ತಿಳ್ಕೊಡ್ತೀನಿ ವಿವೇಕಾನಂದರ ಬಗ್ಗೆ. ಅಂದರೆ ಫಸ್ಟಿಗೆ ನೀವು ಸ್ಮಾಲ್ ಬುಕ್ಸಿಂದ ಚಲೋ ಮಾಡಿದ್ರು ಚಲೋ, ಒಮ್ಮಿಂದ ಮುಕ್ಲೆ ದೊಡ್ಡದನ್ನು ಹಿಡಿದು ಅರ್ಧಂಬರ್ಧ ಮಾಡಿ ಬಿಡೋಕಿನ ಒಂದು ಸರ್ತಿ ನಿಮಗೆ ರುಚಿ ಹತ್ತಂತಿಕೋರಿ ವಿವೇಕಾನಂದರದ್ದು ಎನರ್ಜಿದು, ಅವ್ರ ಪವರದ್ದು, ನಿಮ್ಮ ಒಳಗೆ
ಎನರ್ಜಿ ಸಂಚಾರ ಆಗಕ್ಕೆ ಸ್ಟಾರ್ಟ್ ಆಯ್ತು, ಟ್ರಾನ್ಸ್ಫಾರ್ಮ್ ಆಗಕ್ಕೆ ಸ್ಟಾರ್ಟ್ ಆಯ್ತು ಅಂದರೆ ಡೆಫಿನೆಟ್ಲಿ ವಿಲ್ ಗೋ ಫಾರ್ ಮೋರ್ ನಾಲೆಜ್, ಅಥವಾ ಅವರಿಂದ ಭಾಳಷ್ಟು ಅರ್ಥ ಮಾಡ್ಕೋಬೇಕಂತ ನೀವು ಹೋಗ್ತೀರಿ. ಸೊ ಮೀಡಿಯಮ್ ಲೆವೆಲ್ ಬುಕ್ಸ್ ಇನ್ನೂ ಭಾಳಷ್ಟು ಅದಾವ್ರಿ. ನನ್ನ ಕಡೆ ಇರುವಂಥ ಒಂದಿಷ್ಟು ಲಿಸ್ಟ್ ಮಾಡಿ ನಾ ಇಲ್ಲೇ ಮೀಡಿಯಮ್ ಲೆವೆಲ್ ಬುಕ್ಸ್, ಆಮೇಲೆ ಸ್ವಲ್ಪ ಇನ್ನೂ ಹೆಚ್ಚಿಗೆ ನಾನು ಟೈಮ್ ಸ್ಪೆಂಡ್ ಮಾಡ್ತೀನಿ. ಲೈಕ್ ನೀವು ಡಿಗ್ರಿ ಲೆವೆಲ್ ಸ್ಟೂಡೆಂಟ್ಸ್ ಆಗಿದ್ರೆ PUC 1-2ದಿಂದನೂ ಚಲೋ ಮಾಡಬಹುದು. ಎಷ್ಟು ಜಲ್ದಿ ನಾವು ಚಲೋ ಮಾಡ್ತೀವಿ ಅಷ್ಟು ಚಲೋ. ಪರ್ಟಿಕ್ಯುಲರ್ಲಿ ಹೈಸ್ಕೂಲ್ ಲೆವೆಲ್ನಿಂದ ನೀವು ಈ ಪುಸ್ತಕಗಳನ್ನು ಸ್ಟಾರ್ಟ್ ಮಾಡ್ಬೋದು. ಓಕೆ, ಸೊ ಫಸ್ಟ್ ಬುಕ್ ಇದರೊಳಗೆ ನಾನು ಕ್ವಿಕ್ಕಾಗಿ ಹೇಳಕ್ಕೆ ಟ್ರೈ ಮಾಡ್ತೀನಿ, ಒಂದೊಂದು ಪುಸ್ತಕ ಎಕ್ಸ್ಪ್ಲೇನ್ ಮಾಡ್ಕೊತ ಹೋಗ್ತೀನಿ. ವಿದ್ಯುತ್ ವಾಣಿ ಅಂಥೇಳಿ. ಆ್ಯಕ್ಚುಲಿ ಈ ಪುಸ್ತಕ ನಾನು ಪರ್ಚೇಸ್ ಮಾಡಿದಾಗ ಇದಕ್ಕೆ ಜಸ್ಟ್ ₹1 ಕಾಸ್ಟ್ ಇತ್ತು, ಅಥವಾ ಈಗ ಭಾಳ ಅಂದ್ರೆ ₹2 ಆಗಿರ್ಬೇಕು. $1 ಅಥವಾ $2 ಇದ್ರೊಳಗೆ ನಿಮಗೆ ನೀವು ಹೊರಗೆ ಏನಾರ ಚಾಕ್ಲೇಟ್ ತೊಗೊಳಕ್ಕೆ ಹೋದರೂ ಒಂದು ಚಲೋ ಚಾಕ್ಲೇಟ್ ಸಿಗೋಂಗಿಲ್ಲ, ಅಥವಾ ಪಾನಿಪುರಿ ನೀವು ತಿನ್ನೋಕ್ಕೆ ಹೋದ್ರೆ ಅದ್ರಾಗಿಂದ ಒಂದು ಪೀಸ್ ಪಾನಿಪುರಿ ಸಿಗೋಂಗಿಲ್ಲ. ನಿಮ್ಮ ಲೈಫ್ ಟ್ರಾನ್ಸ್ಫಾರ್ಮ್ ಆಗುವಂಥ ಪುಸ್ತಕ ವಿದ್ಯುತ್ ವಾಣಿ ಅಂಥೇಳಿ, ಎಲೆಕ್ಟ್ರಿಫೈಯಿಂಗ್ ವರ್ಡ್ಸ್ ಅಂತ. ಸೀರಿಯಸ್ಲಿ ಈ ಪುಸ್ತಕ ಓದಿದಾಗ ನಿಮ್ಗೆ ಅನಿಸುತ್ತೆ ಇದರೊಳಗೆ ಮೋಟಿವೇಶ್ನಲ್ ಕೋಟ್ಸ್ ಅದಾವೆ, ವಿವೇಕಾನಂದರ ಕೋಟ್ಸ್ ಅದಾವೆ. ಈ ಮೋಟಿವೇಶ್ನಲ್ ಕೋಟ್ಸನ್ನು ಅಟ್ಲೀಸ್ಟ್ ದಿವ್ಸಕ್ಕೆ 1 ಓದ್ಬೇಕ್ರಿ. ಓದಿ ಒಂದು 10-15 ನಿಮಿಷರ ವಿವೇಕಾನಂದರು ಇದರೊಳಗೆ ಏನು ಹೇಳಿದರು ಹಿಂಗಂತಾರಲ್ಲ, ಇದು ಸಾಧ್ಯನಾ? ನನಗೆ ಹಿಂಗೆ ಅನಿಸ್ತಿತ್ತು ರೀ ಆ ಪುಸ್ತಕಗಳನ್ನ ಓದಬೇಕಾರೆ. ಹೌದಾ, ಹಿಂಗೂ ಸಾಧ್ಯನಾ? ನಾನು ಹಂಗಾರೆ ನನ್ನ ಲೈಫ್ನೊಳಗೆ ನಾ ಇದನ್ನು ಹೆಂಗೆ ಇಂಪ್ಲಿಮೆಂಟ್ ಮಾಡ್ಕೊಳ್ಳಿ, ಅವ್ರು ಹಿಂಗೆ ಅಂತಾರಲ್ಲ ಅಂಥೇಳಿ ಸಮ್ಟೈಮ್ಸ್ 15-20 ನಿಮಿಷ, ಸಮ್ಟೈಮ್ಸ್ 1-2 ತಾಸು, ಸಮ್ಟೈಮ್ಸ್ ನನಗೆ ದಿವ್ಸಗಟ್ಟಲೆ ಆ ಕೋಟ್ ಬಗ್ಗೆ ವಿಚಾರಗಳು ಬರ್ತಿದ್ವು. ಹಿಂಗೆ ಯಾಕಂದ್ರೆ ಅವರು ಅಂಥೇಳಿ. ಸೊ ಹಿಂಗೆ ನಾನು ಒಂದು ಜನ ಸ್ಟೂಡೆಂಟ್ಸಿಗೆಲ್ಲ ಹೇಳಿರ್ತೀನಿ ರೀ, ಈ ಪುಸ್ತಕಗಳನ್ನು ಓದು ಅಂಥೇಳಿ ಬುಕ್ಸ್ ಕೊಟ್ಟಿರ್ತೀನಿ. ಏನು ಮಾಡ್ತಾರೆ ಗೊತ್ತಾ, ಈ ವಿದ್ಯುತ್ವಾಣಿ ಪುಸ್ತಕ ತಗೋತಾರೆ, ಮರುದಿವ್ಸ ಬಂದು ಹೇಳ್ತಾರೆ, ಸರ್ ನಾವು ಬುಕ್ ಓದಿ ಮುಗಿಸ್ಬಿಟ್ಟೆ. ನಾನು ಹೇಳ್ತೀನಿ ಅವ್ರಿಗೆ ವೆರಿ ಗುಡ್. ಹಂಗಲ್ರಿ, ಒಂದು ಪುಸ್ತಕ, ಇವು ವಿದ್ಯುತ್ವಾಣಿ ಆಗಲಿ ಬೇರೆ ಯಾವುದೋ ಪುಸ್ತಕ ಆಗಲಿ ವಿವೇಕಾನಂದರದು, ಒಂದೊಂದು ಲೈನ್ ಒಂದೊಂದು ಕೋಟ್ ಓದಿ ಅದ್ರ ಬಗ್ಗೆ ವಿಚಾರ ಮಾಡ್ಬೇಕು, ಇದರಿಂದ ನನಗೇನು ಅರ್ಥ ಆಯ್ತು ಅಂಥೇಳಿ. ಆಮೇಲೆ ಅದು ನಮ್ಮ ಲೈಫ್ನೊಳಗೆ ಇಂಪ್ಲಿಮೆಂಟ್ ಆಗ್ಬೇಕು, ನಮ್ಮ ಕ್ಯಾರೆಕ್ಟರ್ನೊಳಗೆ ಅದು ಏನ್ರಿ ಕೂಡ್ಕೊಂಬಿಡ್ಬೇಕು. ಸೊ ಆ ರೀತಿ ವೆರಿ ಲೆಸ್ ರೇಟ್ನೊಳಗೆ, ಆಮೇಲೆ ಪಾಕೆಟ್ ಸೈಜ್ ಬುಕ್ ಐತಿ, ಇದನ್ನು ನೀವು ನಿಮ್ಮ ಬ್ಯಾಗ್ನೊಳಗೆಲ್ಲ ಇಟ್ಕೊಂಡು ಹೋಗ್ಬೋದು. ಓಕೆ, ನೆಕ್ಸ್ಟ್ ನನ್ನ ಹಗ್ಲಲ್ಲಿ ನಾನು ಒಂದು 20-25 ಸರ್ತಿಯಾರ ಬುಕ್ ಓದಿರ್ಬೇಕು. ಸೊ ನೆಕ್ಸ್ಟ್ ನನ್ನ ಲೈಫ್ನೊಳಗೆ ಟ್ರಾನ್ಸ್ಫಾರ್ಮ್ ಮಾಡಿದಂಥ ಪುಸ್ತಕಗಳಿವೆಲ್ಲ. ಎರಡನೇದ್ದು, ಆಮೇಲೆ ಈ ಲಿಸ್ಟ್ನೊಳಗೆ ನಾನು ಕನ್ನಡ ಪುಸ್ತಕಗಳ ಬಗ್ಗೆನೂ ಹೇಳ್ತೀನಿ, ಇಂಗ್ಲೀಷ್ ಪುಸ್ತಕಗಳ ಬಗ್ಗೆನೂ ಹೇಳ್ತೀನಿ. ಒಂದೇ ಜನ ಇರ್ತಾರೆ, ನಾವು ಇಂಗ್ಲೀಷ್ ಮೀಡಿಯಮ್ ರೀ, ಕನ್ನಡ ನಮಗೆ ಈಸಿಯಾಗಿ ಅರ್ಥ ಆಗಂಗಿಲ್ಲ, ಅಂಥ ವಿದ್ಯಾರ್ಥಿಗಳು ಅದಾರ ನಮ್ಮ ಅನ್ಫಾರ್ಚುನೇಟ್ಲಿ. ಶ್ರದ್ಧೆ ಇದ್ದರೆ ಗೆದ್ದೆ ಅಂಥೇಳಿ. ಸೊ ಶ್ರದ್ಧೆ ಇದ್ದರೆ ಗೆದ್ದೆ ಮತ್ತು ವಿದ್ಯುತ್ವಾಣಿಗಿಂತ ಮತ್ತು ಹೆಚ್ಚಿಗೆ ಮೋಟಿವೇಶ್ನಲ್ ಕೋಟ್ಸ್ ನಿಮಗೆ ಇದರೊಳಗೆ ಸಿಗ್ತಾವೆ. ಪರ್ಟಿಕ್ಯುಲರ್ಲಿ ಶ್ರದ್ಧೆ ಬಗ್ಗೆ, ಫೇತ್ ಬಗ್ಗೆ, ನಮ್ಮ ಮೇಲೆ ನಾವು ಇಟ್ಕೊಳ್ಳೋ ಫೇತ್ ಬಗ್ಗೆ, ದೇವರ ಮೇಲೆ. ನೆಕ್ಸ್ಟ್ ಆ್ಯಕ್ಚುಲಿ ವಿವೇಕಾನಂದರು ಏನು ಹೇಳ್ತಾರೆ ಗೊತ್ತನ್ರಿ, ಇವು ಆಸ್ತಿಕ ನಾಸ್ತಿಕ ಅಂತ ಹೇಳ್ತಾರೆ ನೋಡ್ರಿ. ಅಂದ್ರೆ ದ ಒನ್ ಹೂ ಬಿಲೀವ್ಸ್ ಇನ್ ಗಾಡ್ ಅವ್ರಿಗೆ ಆಸ್ತಿಕರು ಅಂತ ಕರೀತಾರೆ. ಯಾರಿಗೆ ದೇವರ ಮೇಲೆ ಬಿಲೀಫ್ ಇಲ್ಲ ಅವ್ರಿಗೆ ನಾಸ್ತಿಕ ಅಂತ ಕರೀತಾರೆ. ಬಟ್ ವಿವೇಕಾನಂದರ ಡೆಫಿನಿಷನ್ ಬೇರೆ. ಅವ್ರೇನು ಹೇಳ್ತಾರೆ ಗೊತ್ತನ, ದೇವರ ಮೇಲೆ ನೆಕ್ಸ್ಟು ಫಸ್ಟ್ ಆಫ್ ಆಲ್ ತನಗೆ ಯಾರಿಗೆ ತನ್ನ ಮೇಲೆ ನಂಬಿಕೆ ಇಲ್ಲ, ಸೆಲ್ಫ್ ಬಿಲೀಫ್ ಇಲ್ಲ, ಅವ್ರು ನಾಸ್ತಿಕ ಅಂತ ಹೇಳ್ತಾರೆ. ಸೊ ಅದಕ್ಕೆ ಅವ್ರು ಏನು ಹೇಳ್ತಾರೆ, ಬಿಲೀವ್ ಇನ್ ಯುವರ್ ಸೆಲ್ಫ್ ಬಿಫೋರ್ ಯು ಬಿಲೀವ್ ಇನ್ ಗಾಡ್ ಅಂತ. ಸೊ ಆ ಫೇತ್ ಬಗ್ಗೆ, ನಮ್ಮ ಮೇಲೆ ನಾವು ಇಟ್ಕೋಬೇಕಾದಂಥ ಶ್ರದ್ಧೆ ಬಗ್ಗೆ, ಅದರ ಬಗ್ಗೆ ಅವರು ಹೇಳಿದಂಥ ಕೋಟ್ಸ್, ಒಂದೊಂದು ಕೋಟ್ ಆ್ಯಕ್ಚುಲಿ ನೀವು ಡಿಟೇಲ್ ಆಗಿ ಓದಿದರೆ, ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡಿದರೆ ನಿಮ್ಮ ಲೈಫ್ ಟ್ರಾನ್ಸ್ಫಾರ್ಮ್ ಆಗ್ತೈತೆ. ಆ್ಯಂಡ್ ಇನ್ನೊಂದು, ಈ ಪುಸ್ತಕ ಓದ್ಕೊಂತ ಹೋದ್ರೆ ನೀವು ಅಬ್ಸರ್ವ್ ಮಾಡಬಹುದು, ಒಂದು ಕೋಟು, ಒಂದು ವಾಕ್ಯ ವಿವೇಕಾನಂದರು ಹೇಳಿದ್ದು ಒಂದು ಸರ್ತಿ ನೀವು ಓದ್ರಿ, ಒಂದು ವಾರ ಬಿಟ್ಟು ವಾಪಸ್ ಅದ ಕೋಟ್ ಇನ್ನೊಮ್ಮೆ ಓದ್ರಿ, ನಿಮಗೆ ಹೆಚ್ಚಿಗೆ ಅರ್ಥ ಆಗ್ತೈತೆ, ಇನ್ನು ಸ್ವಲ್ಪ ಡೀಪರ್ ಮೀನಿಂಗ್ ಕೊಡ್ತೈತೆ. ಆ್ಯಕ್ಚುಲಿ ಅವರು ಹೇಳಿದ್ದು ಭಾಳ ಡೀಪ್ ಇರ್ತಾವೆ. ನಾವು ಯಾವ ಲೆವೆಲ್ನೊಳಗೆ ಅದೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿ ಒಂದು ತಕ್ಕ ಮಟ್ಟಿಗೆ ನಮಗೆ ಅದು ಅರ್ಥ ಆಗ್ತೈತೆ. ಅದನ್ನು ನಾವು ಇಂಪ್ಲಿಮೆಂಟ್ ಮಾಡ್ಕೊತ ಹೋದ್ರೆ. ಆ್ಯಂಡ್ ಇನ್ನೊಂದು, ಸ್ಟೂಡೆಂಟ್ಸ್ ನನಗೆ ಬಂದು ಕಂಪ್ಲೇಂಟ್ ಮಾಡ್ತಾರೆ, ಸರ್ ನೀವು ಹೇಳಿದ್ರಿ ಆ ಪುಸ್ತಕ ಓದೋಕ್ಕೆ ನಾವು ಸ್ಟಾರ್ಟ್ ಮಾಡಿದ್ವಿ, ಅವು ಕೋಟ್ಸ್ ನಮ್ಗೆ ಅರ್ಥನ ಆಗುವಲ್ವು ಅಂತ. ಸೊ ಡೆಫಿನೆಟ್ಲಿ ಸ್ಟಾರ್ಟಿಂಗ್ ಅದು ಅರ್ಥ ಆಗಂಗಿಲ್ಲ. ನಮ್ಮ ತಿಳುವಳಿಕೆ ಹೆಂಗೆ ಹೆಚ್ಚಿಗೆ ಹಾಕೋಂತ ಹೋಗ್ತೈತಿ, ಹಂಗೆ ಅವು ಅರ್ಥ ಆಗ್ತಾವೆ. ಅದಕ್ಕೆ ನೀವೇನು ಮಾಡ್ಬೋದು, ಆ ಕೋಟ್ಸ್ ಓದ್ಕೋತ ಹೋಗ್ರಿ, ಯಾವುದೋ ಒಂದು ಕೋಟ್ ಡೆಫಿನೆಟ್ಲಿ ಅರ್ಥ ಆಗ್ತೈತಿ, ಸ್ವಲ್ಪ ಸಿಂಪಲ್ ಇದ್ದಿದ್ದು ಅರ್ಥ ಆಗ್ತೈತಿ. ಆ ಲೆವೆಲಿಂದ ಸ್ಟಾರ್ಟ್ ಮಾಡಿ. ಒಂದು ಸರ್ತಿ ನಿಮಗೆ ಓಹೋ ವಿವೇಕಾನಂದರು ಈ ರೀತಿ ಹೇಳ್ಕೊತ ಹೋಗ್ತಾರೆ, ಅವ್ರ ವಿಚಾರಧಾರೆಗಳು ಹಿಂಗದವನು ಅಂತ. ಅವ್ರು ಆ್ಯಕ್ಚುಲಿ ಮೇನ್ಲಿ ಫೋಕಸ್ ಮಾಡ್ತಾರೆ
ಮನುಷ್ಯನೊಳಗೆ ಆಲ್ರೆಡಿ ಇರುವಂಥ ದಿವ್ಯತೆ, ದೈವಿಕತೆ, ಅಂದರೆ ಗಾಡ್ಲಿನೆಸ್ ನಮ್ಮ ಒಳಗೆ ಆಲ್ರೆಡಿ ಏನು ಗಾಡ್ಲಿನೆಸ್ ಐತಿ ಅದನ್ನು ಹೊರಗೆ ಹೆಂಗೆ ತರಬಹುದು, ಓಕೆ, ನಾವು ದೇವರ ಮಟ್ಟಕ್ಕೆ ಹೆಂಗೆ ರೀಚ್ ಆಗಬಹುದು. ಇದು ಭಾಳ ಸಿಂಪಲಾಗಿ ಹೇಳಕತ್ತೀನಿ ನಾನು. ಈ ಪುಸ್ತಕಗಳನ್ನ ಓದ್ಕೊಂತ ಹೋದ್ರೆ ನಿಮ್ಗೆ ಗೊತ್ತಾಗ್ತೈತಿ. ನೆಕ್ಸ್ಟ್ ಬುಕ್ ವಿಚ್ ಆಲ್ಸೋ ಕಂಟೈನ್ಸ್ ಮೋಟಿವೇಶ್ನಲ್ ಕೋಟ್ಸ್, ವೆರಿ ಪವರ್ಫುಲ್ ಬುಕ್, ಪವರ್ ಕ್ಯಾಪ್ಸ್ಯೂಲ್ಸ್. ಸ್ವಾಮಿ ವಿವೇಕಾನಂದ ಅವ್ರದ್ದು ಕೋಟ್ಸನ್ನು ಪವರ್ ಕ್ಯಾಪ್ಸೂಲ್ ಅಂದರೆ ಈ ಒಂದೊಂದು ಕೋಟು ಒಂದು ಕ್ಯಾಪ್ಸೂಲ್ ಇದ್ದಂಗೆ, ಅದನ್ನು ನಾವು ತೊಗೊಂಡ್ವಿ ಅಂದ್ರೆ ಪವರ್ ಬರ್ತೈತಿ ಅಂತ. ಆ್ಯಕ್ಚುಲಿ ಇದು ಟ್ರೂ, ನನಗಂತೂ ಇದು ಸತ್ಯ. ಆ ಪುಸ್ತಕಗಳನ್ನ ಓದಬೇಕಾದ್ರೆ ನನಗೆ ಗೂಸ್ ಬಂಪ್ಸ್ ಬರ್ತಿದ್ವು, ಎಲೆಕ್ಟ್ರಿಫೈಯಿಂಗ್ ಅನ್ನಿಸ್ತಿತ್ತು ಡೀಪಾಗಿ. ನಾನು ಇದನ್ನು ಏನು ಮಾಡ್ತಿದ್ದೆ, ನಾನು ಸ್ಟೂಡೆಂಟ್ ಇದ್ದಾಗ ಲೈಕ್ ಫಿಸಿಕ್ಸ್ ಕೆಮಿಸ್ಟ್ರಿ ಯಾವುದೋ ಒಂದು ಸಬ್ಜೆಕ್ಟ್ ಓದೋಕ್ಕೆ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಇವನು ಓದಿ ಒಂದು ಕೋಟು 2 ಕೋಟು ಅಥವಾ 1 ಪೇಜ್ ಓದಿ ಸ್ಟಾರ್ಟ್ ಮಾಡ್ತಿದ್ದೆ. ಆವಾಗ ನಾನು ಏನು ಅನಿಸ್ತಿತ್ತು, ನಾನು ಅಟ್ ಅ ಸ್ಟ್ರೆಚಿಗೆ ಒಂದು 2 ತಾಸು ಕುಂತು ಈ ಫಿಸಿಕ್ಸದ್ದು ಈ ಕಂಪ್ಲೀಟ್ ಪಾಠ ಮುಗಿಸ್ಬಿಡ್ತೀನಿ. ಇಷ್ಟೆಲ್ಲ ಸಾಧ್ಯ ಐತಿ ಒಬ್ಬ ಮನುಷ್ಯಾಗ ಅಂತಂದರೆ ಈ ಒಂದು ಪಾಠ ಮುಗಿಸೋಕೆ ಬರೋಂಗಿಲ್ಲನು ಅಂಥೇಳಿ ನನಗದು ಭಾರಿ ಮೋಟಿವೇಟಿಂಗ್ ಅನ್ನಿಸ್ತಿತ್ತು. ಸೊ ಅದಕ್ಕೆ ಎವ್ರಿ ಟೈಮ್ ನಾನು ಅಭ್ಯಾಸ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು 1 ಅಥವಾ 2 ವಿವೇಕಾನಂದರ ಕೋಟ್ ಓದಿ ಸ್ಟಾರ್ಟ್ ಮಾಡ್ತಿದ್ದೆ. ಸೊ ಇಂಗ್ಲೀಷ್ನೊಳಗೆ ನಿಮಗೆ ಮೋಟಿವೇಶ್ನಲ್ ಕೋಟ್ಸ್ ಬೇಕು ಅಂದರೆ ಪವರ್ ಕ್ಯಾಪ್ಸೂಲ್ಸ್ ಅನ್ನುವಂಥ ಪುಸ್ತಕ ನೀವು ತೊಗೋಬೋದು. ಇವೆಲ್ಲ ರೇಟ್ ಭಾಳ ಕಡಿಮೆ ಇರ್ತಾವೆ ರೀ. ನೀವು ಪಾಕೆಟ್ ಮನಿ ಸೇವ್ ಮಾಡ್ಕೊಂಡಿದ್ರೊಳಗೆ ಇವನ್ ಈಗಿನ ಕಾಲದೊಳಗೆ 50-100 ರೂಪಾಯಿ ಎಲ್ಲ ಕೊಡ್ತಾರೆ ಪೇರೆಂಟ್ಸು ಪಾಕೆಟ್ ಮನಿಯಾಗಿ. ಸೊ ಲೈಕ್ ನಾ ಹೇಳಿದ್ನಲ್ಲ, ವಿದ್ಯುತ್ ವಾಣಿ ₹1, ಪವರ್ ಕ್ಯಾಪ್ಸೂಲ್ಸ್ ಜಸ್ಟ್ 18 ರೂಪೀಸ್, 18 ರೂಪಾಯಿ ಇದಕ್ಕೆ. ಆ್ಯಂಡ್ ಶ್ರದ್ಧೆ ಇದ್ದರೆ ಗೆದ್ದೆ ₹15, ಮೇ ಬಿ ಒಂದು 2-3 ರೂಪಾಯಿ ಹೆಚ್ಚು ಕಡಿಮೆ ಇರಬಹುದು. ಈಗ ನಾನು ಇದನ್ನು ಭಾಳ ದಿವಸದ ಮೊದಲು ತೊಗೊಂಡಿದ್ದೆ. ಸೊ ನೆಕ್ಸ್ಟ್ ಇನ್ನೊಂದು ಮೋಟಿವೇಶ್ನಲ್ ಕೋಟ್ಸ್ ಇರುವಂಥ ಇಂಗ್ಲೀಷ್ ಪುಸ್ತಕ, ಒಂದು 2-3 ನೀವು ಪರ್ಚೇಸ್ ಮಾಡಿದರೆ ಚಲೋ. ದ ಗಾಸ್ಪೆಲ್ ಆಫ್ ಸ್ಟ್ರೆಂತ್ ಅಂಥೇಳಿ. ಗಾಸ್ಪೆಲ್ ಅಂದ್ರೆ ಪವಿತ್ರವಾದಂಥ ಒಂದು ಪುಸ್ತಕ, ಹೋಲಿ ಬುಕ್ ಅಂತ. ಸ್ಟ್ರೆಂತ್ ಬಗ್ಗೆ, ಯಾವುದೋ ಧರ್ಮದ ಬಗ್ಗೆ ಅಲ್ಲ, ಸ್ಟ್ರೆಂತ್, ಶಕ್ತಿಯ ಬಗ್ಗೆ ಓಕೆ ಮಾತಾಡುವಂಥ ಒಂದು ಪುಸ್ತಕ, ಹೋಲಿ ಬುಕ್ ಅಂಥೇಳಿ. ಅದರೊಳಗೂ ವಿವೇಕಾನಂದರದ್ದು ಮೋಟಿವೇಶ್ನಲ್ ಕೋಟ್ಸ್ ಅದಾವೆ. ಆ್ಯಕ್ಚುಲಿ ನೀವು ಬೇರೆ ಯಾವುದೇ ರೀತಿ ಪುಸ್ತಕಗಳನ್ನು ಓದೋಕ್ಕೆ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಫಸ್ಟಿಗೆ ವಿವೇಕಾನಂದರದ್ದು ನೀವು 2 ಕೆಲಸ ಮಾಡ್ಬೋದು. ಒಂದು ಅವ್ರದ್ದು ಲೈಫ್ ಸ್ಟೋರಿ ಓದ್ಬೋದು, ಅಥವಾ ಮೋಟಿವೇಶ್ನಲ್ ಕೋಟ್ಸ್ನಿಂದ ಸ್ಟಾರ್ಟ್ ಮಾಡ್ಬೋದು. ಸಣ್ಣ ಪ್ರಮಾಣದಿಂದ ಚಾಲೂ ಮಾಡ್ಬೋದು. ಒಮ್ಮಿಂದ ಮುಕ್ಲೆ ವೆರಿ ಹೆವಿ ಬುಕ್ಸ್ ಅವ್ರದ್ದು ಕರ್ಮಯೋಗ, ರಾಜಯೋಗ ಇಂಥವು ತೊಗೊಂಡ್ರೆ ನಿಮ್ಗೆ ಡಿಫಿಕಲ್ಟ್ ಆಗಬಹುದು ಅರ್ಥ ಮಾಡ್ಕೊಳ್ಳೋಕೆ. ಅರ್ಧಂಬರ್ಧ ಓದಿ ಬಿಟ್ಬಿಡ್ತೀರಿ. ಸೊ ನೆಕ್ಸ್ಟ್ ಇನ್ನೊಂದು ಇಂಗ್ಲೀಷ್ನೊಳಗೆ ಮತ್ತು ಮೋಟಿವೇಶ್ನಲ್ ಕೋಟ್ಸ್ ಇರುವಂಥ ಪುಸ್ತಕ. ಇವನ್ನಿಷ್ಟು ನಾನು ಒಂದು ಏನಿಲ್ಲ ಅಂದರೂ 10-15 ಸರ್ತಿ ಮಿನಿಮಮ್ ಓದಿರ್ಬೇಕು ನನ್ನ ಹೈಸ್ಕೂಲ್ ಆ್ಯಂಡ್ ಕಾಲೇಜ್ ಡೇಸ್ನೊಳಗೆ. ಇನ್ಸ್ಟಂಟ್ ಇನ್ಸ್ಪಿರೇಷನ್ ಅಂತ. ಆ್ಯಕ್ಚುಲಿ ಇದೊಂದು ಸ್ಪೆಷಲ್ ಬುಕ್ ನನಗೆ, ಬಿಕಾಸ್ ಇದನ್ನು 2006ನೊಳಗೆ ನಮ್ಮ ಗ್ರ್ಯಾಂಡ್ ಫಾದರ್, ನಮ್ಮ ಅಜ್ಜ ಅವರು ಪರ್ಚೇಸ್ ಮಾಡಿ. ಆ್ಯಕ್ಚುಲಿ ನಮ್ಮ ಗ್ರ್ಯಾಂಡ್ ಫಾದರ್, ನಮ್ಮ ತಂದೆ ಅವರು ನನಗೆ ಫಸ್ಟ್ ಟೈಮ್ ವಿವೇಕಾನಂದರನ್ನ ಇಂಟ್ರೊಡ್ಯೂಸ್ ಮಾಡಿದ್ದು. ನನ್ನ ಲೈಫ್ ಟ್ರಾನ್ಸ್ಫಾರ್ಮ್ ಮಾಡೋಕ್ಕೆ ಅವ್ರು ದೊಡ್ಡ ಕಾರಣ. ಅವರು ನನಗೆ ಗಿಫ್ಟ್ ಮಾಡಿದಂಥ ಅದೇ ಪುಸ್ತಕ ಇದು. ಅವರು ಇದರೊಳಗೆ ತಮ್ಮ ಹೆಸರು, ಪರ್ಚೇಸ್ ಮಾಡಿದ ಬುಕ್, ಡೇಟ್ ಅದನ್ನು ಬರಿತಿದ್ರು ಅವರು. ಸೊ ಇನ್ಸ್ಟಂಟ್ ಇನ್ಸ್ಪಿರೇಷನ್ ಅಂದರೆ ನಿಮಗೆ ಜೀವನದೊಳಗೇನೋ ಬೇಸರ ಆಗೈತಿ, ಭಾಳ ಬೇಜಾರು ಅನ್ಸಾಕತ್ತೈತಿ ಇವತ್ತು ಅಂದ ತಕ್ಷಣ ಇನ್ಸ್ಟಂಟ್ ಆ ಕ್ಷಣದೊಳಗೆ ನಿಮಗೆ ಇನ್ಸ್ಪಿರೇಷನ್ ಆಗೋಕ್ಕೆ ಇನ್ಸ್ಟಂಟ್ ಇನ್ಸ್ಪಿರೇಷನ್ ಅಂಥೇಳಿ. ಇವು ಬಾಯಿ ಮಾತಿಗೆ ಬರೀ ಹೇಳಿಕೆಗೆ ಅಷ್ಟೇ ಅಲ್ಲ, ನನ್ನ ಲೈಫ್ನೊಳಗಂತೂ ವರ್ಕೌಟ್ ಆಗ್ಯಾವ. ಮಿಲಿಯನ್ಸ್, ಲ್ಯಾಕ್ಸ್ ಟುಗೆದರ್ ಜೀವನದೊಳಗೆ ವರ್ಕೌಟ್ ಆಗ್ಯಾವ. ಸೊ ಇದ್ರದ್ದು ಕಾಸ್ಟ್ ಅರೌಂಡ್ ಇವೆಲ್ಲ ಒಂದು 20 ರೂಪೀಸ್ ಒಳಗನೆ ಇರ್ತಾವೆ ರೀ. ಓಕೆ, ಇದು 16 ರೂಪಾಯಿ. ಗಾಸ್ಪಲ್ ಆಫ್ ಸ್ಟ್ರೆಂತ್. ನಾನು ಇದನ್ನ ಯಾಕೆ ಹೇಳಕತ್ತೀನಿ ಅಂದರೆ, ಸುಮ್ಮ ರೊಕ್ಕ ಖರ್ಚು ಮಾಡ್ತಿರ್ತೀವಿ. ಓಕೆ, ಇದ್ರದ್ದು ರೇಟ್ ಇದ್ರ ಮೇಲೆ ಇಲ್ಲ. ಸುಮ್ಮ ರೊಕ್ಕ ಖರ್ಚು ಮಾಡ್ತಿರ್ತೀವಿ. 15-16 ರೂಪಾಯಿ ಪುಸ್ತಕ ತೊಗೊಂಡು ದಿವ್ಸಕ್ಕೆ 1 ಕೋಟ್ ಓದೋದ್ರಿಂದ ನಮ್ಮ ಲೈಫ್ ಚೇಂಜ್ ಆಗ್ತೈತಿ ಅಂದರೆ. ನೆಕ್ಸ್ಟ್ ನಮಗೆ ಗೊತ್ತು ವಿವೇಕಾನಂದರಿಗೆ ರಾಷ್ಟ್ರೀಯತೆ ಬಗ್ಗೆ, ಭಾರತದ ಬಗ್ಗೆ ಅಪಾರವಾದಂಥ ಪ್ರೀತಿ ಇತ್ತು, ಭಕ್ತಿ ಇತ್ತು, ಶ್ರದ್ಧೆ ಇತ್ತು ಅಂಥೇಳಿ. ಅವರು ಬರೆದಂಥ ರಾಷ್ಟ್ರ ಜಾಗೃತಿ, ಸ್ವಾಮಿ ವಿವೇಕಾನಂದರ ಓಕೆ ವಿಚಾರಧಾರೆಗಳು ದೇಶದ ಬಗ್ಗೆ, ಅದ್ರ ಬಗ್ಗೆ ಜಾಗೃತಿ ಮೂಡಿಸೋದ್ರ ಬಗ್ಗೆ ನಾವು ಅಬ್ಸರ್ವ್ ಮಾಡ್ತೀವಿ. ಈಗ ಆ್ಯಕ್ಚುಲಿ ಇನ್ನೂ ಇಂಪ್ರೂವ್ ಆಗೈತೆ ರೀ ನಮ್ಮ ದೇಶ. ಮೊದಲೇನಾಗ್ತಿತ್ತು ಅಂದ್ರೆ ಸ್ವಲ್ಪ ರಾಷ್ಟ್ರೀಯತೆ, ರಾಷ್ಟ್ರಾಭಿಮಾನ ಸ್ವಲ್ಪ ಕಡಿಮೆ. ನಮ್ಮ ಪಾಪ್ಯುಲೇಷನ್ನಿಗೆ ಕಂಪ್ಯಾರಿಸನ್ ಮಾಡಿದರೆ ಎಷ್ಟು ಮಂದಿಗೆ ನಮ್ಮ ದೇಶ ಬಗ್ಗೆ ದೇಶಭಕ್ತಿ ಐತಲ್ಲ ಅದು ಭಾಳ ಕಡಿಮೆ. ಈಗೆಲ್ಲ ಇಂಪ್ರೂವ್ ಆಕೊಂತ ಹೊಂಟೈತಿ. ಆ ರಾಷ್ಟ್ರ ಜಾಗೃತಿ
ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡೋದ್ರ ಬಗ್ಗೆ ಒಂದು ಪುಸ್ತಕ. ಇನ್ನೊಂದು ಆ್ಯಕ್ಚುಲಿ ವಿವೇಕಾನಂದರು ಮಾತನಾಡಿಲ್ಲ ಅನ್ನುವಂಥ ಒಂದು ಯಾವುದೋ ಟಾಪಿಕ್ ಇಲ್ಲೇ ಇಲ್ಲ. ಓಕೆ, ಧ್ಯಾನ ಮತ್ತು ಏಕಾಗ್ರತೆ, ಮೆಡಿಟೇಷನ್ ಆ್ಯಂಡ್ ಕಾನ್ಸಂಟ್ರೇಷನ್ ಬಗ್ಗೆ ಪರ್ಟಿಕ್ಯುಲರ್ ಆಗಿ ಡಿಟೇಲ್ ಆಗಿ ಬರೆದಂಥ ಪುಸ್ತಕ. ಈಗಿನ ಆ್ಯಕ್ಚುಲಿ ಭಾಳಷ್ಟು ಪಾಪ್ಯುಲಾರಿಟಿ ಆಗೈತೆ ರೀ ಈಗ ಮೆಡಿಟೇಷನ್ ಬಗ್ಗೆ ಭಾಳ ಜನ ಮಾಡ್ತಾರೆ. ಬಟ್ ವಿವೇಕಾನಂದರು ವ್ಯೂಸ್ ಅದ್ರ ಬಗ್ಗೆ ಏನು ಅಂತ ನೀವು ತಿಳ್ಕೊಬೇಕಂದ್ರೆ, ಆ್ಯಂಡ್ ಪವರ್ ಆಫ್ ಕಾನ್ಸಂಟ್ರೇಷನ್ ಬಗ್ಗೆ ಅವರು ಭಾಳಷ್ಟು ಹೇಳ್ತಾರೆ. ಸ್ವತಃ ಅವರಿಗೆ ಯಾವ ಲೆವೆಲಿಗೆ ಕಾನ್ಸಂಟ್ರೇಷನ್ ಇತ್ತು, ಏಕಾಗ್ರತೆ ಇತ್ತು ಅಂದರೆ, ಒಂದು ಪುಸ್ತಕನವರು ಅವರಿಗೆ ಫೋಟೋಗ್ರಾಫಿಕ್ ಮೆಮೊರಿ ಇತ್ತು ಅಂತ ಹೇಳ್ತಾರೆ ರೀ. ಅಂದ್ರೆ ಹೆಂಗೆ ಒಂದು ಪೇಜನ್ನು ನೀವು ಮೊಬೈಲ್ನೊಳಗೆ ಫೋಟೋ ಹೊಡ್ಕೊಂಡ್ರೆ, ಕ್ಯಾಪ್ಚರ್ ಮಾಡ್ಕೊಂಡ್ರೆ ಹೆಂಗೆ ಅದು ಆ ಮೊಬೈಲ್ನೊಳಗೆ ಮೆಮೊರಿ ಒಳಗೆ ಸೇವ್ ಆಗ್ತಿತ್ತಲ್ಲ, ಹಂಗೆ ಅವ್ರ ಬ್ರೈನ್ನೊಳಗೆ ಸೇವ್ ಆಗ್ತಿತ್ತು ಅಂತ ಹೇಳ್ತಾರೆ. ಲೈಕ್ ಯಾವುದೋ ಒಂದು ಪುಸ್ತಕದ ಯಾವುದೋ ಒಂದು ಪೇಜ್ ನಂಬರ್ನೊಳಗಿಂದ ಈ ಪ್ಯಾರಾಗ್ರಾಫ್ನಾಗಿಂದ ಲಾಸ್ಟ್ ಲೈನ್ ನೀವು ರೋಬೋ ಫಿಲ್ಮ್ ನೋಡಿದ್ರೆ, ಕ್ರಿಶ್ ಪಾರ್ಟ್ 2 ಪಾರ್ಟ್ 3 ಫಿಲ್ಮ್ ನೋಡಿದ್ರೆ, ಅಲ್ಲಿ ಹಂಗೆ ಒಂದು ಕಾಲ್ಪನಿಕ ಇಮ್ಯಾಜಿನರಿ ಅವ್ರು ಹೇಳ್ತಾರೆ. ಬಟ್ ಇವರು ಅವ್ರ ಲೈಫ್ನೊಳಗೆ ಇಂಪ್ಲಿಮೆಂಟ್ ಮಾಡಿದ್ರು, ಆ ಲೆವೆಲಿಗೆ ಅವ್ರು ಇದ್ದರು. ಒಂದು ಪುಸ್ತಕನವ್ರು ಒಂದು ಸರ್ತಿ ಓದ್ಬಿಟ್ರೆ ಇದ್ರ ಬಗ್ಗೆ ಇನ್ನೂ ಹೆಚ್ಚಿಗೆ ನಾನು ಹೇಳ್ಕೊತ ಹೋಗ್ಬೋದು. ಸೊ ಕಾನ್ಸಂಟ್ರೇಷನ್, ಆ ಲೆವೆಲ್ ಕಾನ್ಸಂಟ್ರೇಷನ್ ನಿಮಗೂ ಸಾಧ್ಯ ಐತಿ ಅಂಥೇಳಿ ಸ್ವತಃ ವಿವೇಕಾನಂದರು ಹೇಳ್ಯಾರ. ಅದನ್ನು ಹೆಂಗೆ ನಾವು ರೂಢಿ ಮಾಡ್ಕೋಬಹುದು, ನಮ್ಮ ಕ್ಯಾರೆಕ್ಟರ್ನೊಳಗೆ ಹೆಂಗೆ ಹಾಕ್ಕೋಬಹುದು ಅಂಥೇಳಿ ಇದು ಪುಸ್ತಕ. ಮತ್ತು 15 ರೂಪಾಯಿ ಅಷ್ಟೇ. ನಾನು ಮಲ್ಟಿಪಲ್ ಟೈಮ್ಸ್ ರೇಟ್ ಬಗ್ಗೆ ಯಾಕೆ ಹೇಳಾಕತ್ತೀನಿ, ನೀವು ವಿಚಾರ ಮಾಡಿರಿ, ನಾವು ಒಂದು ಯಾವುದೋ ನಾರ್ತ್ ಇಂಡಿಯನ್ ಹೋಟೆಲಿಗೆ ಹೋದ್ರೆ ಎಷ್ಟು ಖರ್ಚು ಮಾಡ್ತಿರ್ತೀವಿ ಅಟ್ ಅ ಟೈಮ್ ಅಂತ. ಸೊ ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಬುಕ್ ಇನ್ ಮೈ ಲೈಫ್, ನನ್ನ ಜೀವನ ಚೇಂಜ್ ಮಾಡಿದಂತಹ ಪುಸ್ತಕ, ವಿದ್ಯಾರ್ಥಿಗಾಗಿ. ಅದರದ್ದು 3 ಕಾಪಿ ಅದಾವಿಲ್ಲೇ. 3 ಕಾಪಿ ಎದಕ್ಕಂದರೆ, ಇದು ಫಸ್ಟಿಗೆ ನಾನು ಪರ್ಚೇಸ್ ಮಾಡಿದ್ದು. ನೆಕ್ಸ್ಟ್ ಒಂದು ಸ್ವಲ್ಪ ದಿವಸ ಬಿಟ್ಟು ನಾನು ಪರ್ಚೇಸ್ ಮಾಡಿದಾಗ ಸ್ವಲ್ಪ ಎಡಿಷನ್ ಚೇಂಜ್ ಆಗಿತ್ತು ಮ್ಯಾಲಿಂದ. ಓಕೆ, ಕವರ್ ಈಗ ಲೇಟೆಸ್ಟ್, ಇದಕ್ಕಿಂತ ಮತ್ತೇನು ಚೇಂಜ್ ಆಗಿರ್ಬೋದು, ಲೇಟೆಸ್ಟ್ ಇದು. ವಿದ್ಯಾರ್ಥಿಗಾಗಿ ಇದನ್ನು ಆ್ಯಕ್ಚುಲಿ ವಿವೇಕಾನಂದರು ಬರೆದಿದ್ದಲ್ಲ, ಸ್ವಾಮಿ ಪುರುಷೋತ್ತಮಾನಂದ್ ಅಂಥೇಳಿ ಅವರು ಬರೆದಿದ್ದು. ವೆರಿ ಫೇಮಸ್ ಬುಕ್. ನನ್ನ ಲೈಫ್ ಕಂಪ್ಲೀಟ್ ಟ್ರಾನ್ಸ್ಫಾರ್ಮ್ ಆಗಿ ಕ್ಲಾಸ್ನೊಳಗೆ ಒಂದು ಸ್ವಲ್ಪ ಚಲೋ ಮಾರ್ಕ್ಸ್ ತೊಗೋಬೇಕು ಅಂಥೇಳಿ ಒದ್ದಾಡ್ತಿದ್ದು ನನಗೆ ಗದಗ ಜಿಲ್ಲಾಕ್ಕೆ 10th ಜಿಲ್ಲೆಗೆ ಸೆಕೆಂಡ್ ಬರೋ ಹಂಗೆ ಮಾಡಿದ್ದು ವಿದ್ಯಾರ್ಥಿಗಾಗಿ ಬುಕ್. ಅಧ್ಯಯನ ಮಾಡೋದು, ಅಭ್ಯಾಸ ಮಾಡೋದು ಹೆಂಗೆ ಅಂಥೇಳಿ ನನಗೆ ಹೇಳ್ಕೊಟ್ಟಿದ್ದು. ನನ್ನ ಲೈಫ್ ಕಂಪ್ಲೀಟ್ಲಿ ಚೇಂಜ್ ಆಗ್ತದೆ ಅಲ್ಲಿಂದ. ಸೊ ನಾನು ಆ್ಯಕ್ಚುಲಿ ವಿದ್ಯಾರ್ಥಿಗಾಗಿ ಬುಕ್ ಬಗ್ಗೆನ ಒಂದು ಸಪ್ರೇಟ್ ವಿಡಿಯೋ ಮಾಡಿ ಹಾಕೊಂಬದೀನಿ. ಆ್ಯಂಡ್ ಪರ್ಟಿಕ್ಯುಲರ್ಲಿ ಇಫ್ ಯು ಆರ್ ಅ ಸ್ಟೂಡೆಂಟ್, ಎಲ್ಲಕ್ಕಿಂತ ಮೊದಲು ನೀವು ವಿವೇಕಾನಂದರ ಪುಸ್ತಕಗಳನ್ನು ಕೋಟ್ಸೋದು ಇದನ್ನು ತೊಗೋರಿ. ವಿದ್ಯುತ್ವಾಣಿ, ಶ್ರದ್ಧೆ ಇದ್ದರೆ ಗೆದ್ದೆ, ಇನ್ಸ್ಟಂಟ್ ಇನ್ಸ್ಪಿರೇಷನ್, ಎಲ್ಲನೂ ಪರ್ಚೇಸ್ ಮಾಡಿರಿ. 100 ರೂಪೀಸ್ನೊಳಗೆ ನಿಮಗೆ ಭಾಳಷ್ಟು ಬುಕ್ಸ್ ಬರ್ತಾವೆ. ವಿದ್ಯಾರ್ಥಿಗಾಗಿ ಎಲ್ಲಕ್ಕಿಂತ ಮೊದಲು ತೊಗೋಬೇಕು. ಆ್ಯಂಡ್ ಇಂಗ್ಲೀಷ್ ಮೀಡಿಯಮ್ ಸ್ಟೂಡೆಂಟ್ಸಿಗೆ ನಮಗೆ ವಿದ್ಯಾರ್ಥಿಗಾಗಿ ಬುಕ್ ಬೇಡ ಅಂತಂದ್ರೆ, ಸ್ಟೂಡೆಂಟ್ಸ್ ಟ್ರೆಷರ್ ಅಂಥೇಳಿ ಇದ್ರದ್ದು ವಿದ್ಯಾರ್ಥಿಗಾಗಿ ಬುಕ್ಕದ ಇಂಗ್ಲೀಷ್ ಟ್ರಾನ್ಸ್ಲೇಷನ್ ಇರುವಂಥ ಒಂದು ಪುಸ್ತಕ ಐತಿ, ಸ್ಟೂಡೆಂಟ್ಸ್ ಟ್ರೆಷರ್ ಅಂಥೇಳಿ. ಅದು ರೈಟ್ ನಾವು ನನ್ನ ಕಡೆ ಇಲ್ಲ, ನಾನು ಒಬ್ರಿಗೆ ಕೊಟ್ಟಿದ್ದೆ. ಸೊ ಹೀಗಾಗಿ ಅದನ್ನು ನೀವು ಪರ್ಚೇಸ್ ಮಾಡಿ ಓದ್ಬೋದು. ಇದ್ರ ಬಗ್ಗೆ ಸಪರೇಟ್ ನಾನು ಒಂದು ವಿಡಿಯೋ ಮಾಡಿ ನನ್ನ ಲೈಫ್ ಹೆಂಗೆ ಟ್ರಾನ್ಸ್ಫಾರ್ಮ್ ಆಗ್ತಿದ್ರಿಂದ ಅಂತ ಮಾಡಮದೀನಿ. ನೆಕ್ಸ್ಟು ಅದ ಸ್ವಾಮಿ ಪುರುಷೋತ್ತಮಾನಂದಜಿ ಬರೆದಿದ್ದು ಸ್ಟೂಡೆಂಟ್ಸಿಗೆ ಅಂಥೇಳಿ ಮತ್ತು ಯೂತ್ಗೆ ಹೆಲ್ಪ್ ಆಗುವಂಥ ಒಂದು ಬುಕ್, ಫಿಯರ್, ಕಾಸ್ ಆ್ಯಂಡ್ ರೆಮಿಡಿ. ನಾನು ಇವಿಷ್ಟು ಪುಸ್ತಕಗಳ ಬಗ್ಗೆ ಯಾಕೆಲ್ಲಿ ತೋರಿಸೋದು ಹೊಂಟೀನಂದ್ರೆ, ಈ ರೀತಿ ಒಂದು ಪುಸ್ತಕ ಐತನ ಅವೈಲಬಲ್, ನಾನು ಹೋಗಿ ಓದ್ಬೇಕಲ್ಲ, ಪರ್ಚೇಸ್ ಮಾಡ್ಬೇಕಲ್ಲ ಅಂತ ಗೊತ್ತಾಗಲಿ ಅಂಥೇಳಿ. ಭಯದ ಬಗ್ಗೆ ಅವರು ಬರೆದಿದ್ದು. ಆಮೇಲೆ ಸ್ವಾಮಿ ಪುರುಷೋತ್ತಮಾನಂದ ಅವರು ನೆಕ್ಸ್ಟ್ ಇಲ್ಲಿ ಹೇಳ್ತೀನಿ ಇನ್ನೊಂದು ಸ್ವಲ್ಪ ಅವರು ಬರೆದಿದ್ದ ಪುಸ್ತಕ ಅದಾವ ಇಲ್ಲೇ. ನನಗನ್ಸುತ್ತೆ ಸ್ವಾಮಿ ಪುರುಷೋತ್ತಮಾನಂದಜಿ ಅವರು ಹುಟ್ಟಿ ಬಂದಿದ್ದ ವಿವೇಕಾನಂದರ ಬಗ್ಗೆ, ಶ್ರೀ ರಾಮಕೃಷ್ಣ ಪರಮಹಂಸರ ಬಗ್ಗೆ, ಶಾರದಾದೇವಿ ಅವ್ರ ಬಗ್ಗೆ ಪುಸ್ತಕ ಬರಿಬೇಕು ಅಂತ ಹೇಳಿನ ಅವ್ರು ಹುಟ್ಟಿ ಬಂದಿದ್ದು ಅಂತ ಅನ್ಸುತ್ತೆ ರೀ. ಬಿಕಾಸ್ ಅವ್ರ ಲೈಫ್ ಸ್ಟೋರಿಗಳನ್ನು ಅವರು ಬರ್ದಾರೆ, ಇಷ್ಟು ಚಂದ ಬರ್ದಾರೆ. ಅವ್ರು ಯೂಸ್ ಮಾಡುವಂಥ ಕನ್ನಡ ಶಬ್ದಗಳು ಇಷ್ಟು ಸಿಂಪಲ್ ಆಗಿ ನಮಗೆ ಅರ್ಥ ಮಾಡಿಸ್ತಾವಲ್ಲ. ಆ್ಯಂಡ್ ವಿವೇಕಾನಂದರು ಬರೆದಿದ್ದು ಒಂದಿಷ್ಟು ಪೋಯಮ್ ಅದಾವ, ಅವುಗಳನ್ನು ಕನ್ನಡದಾಗ ಅವ್ರು ಟ್ರಾನ್ಸ್ಲೇಟ್ ಮಾಡ್ಯಾರ. ಎಷ್ಟು ರೀತಿ ಅಥವಾ ಎಷ್ಟು ಚಂದಾಗ ಅವನ್ನ ಟ್ರಾನ್ಸ್ಲೇಟ್ ಮಾಡ್ಯಾರ ಅಂದರೆ, ವಿವೇಕಾನಂದರ ಕನ್ನಡದೊಳಗೆ ಬರೆದಿದ್ರೆ ಹಿಂಗೆ ಬರೆದಿರಬಹುದು ಅಂತ ಅನಿಸೋ ರೀತಿ. ನೆಕ್ಸ್ಟ್ ಇನ್ನೊಂದು ಸ್ವಾಮಿ ವೀರೇಶಾನಂದ ಅಂಥೇಳಿ ಬರೆದಿದ್ದು, ಸ್ಟೂಡೆಂಟ್ಸಿಗೆ ಯೂಸ್ ಆಗುವಂಥದ್ದು. ನಿಮಗೆ ಬೇಕಂದ್ರೆ ಇಂಟ್ರೆಸ್ಟ್ ಇದ್ದವ್ರು ತೊಗೋಬೋದು. ಪರೀಕ್ಷೆಯ ಭಯ ಬಿಡೋಣ, ಚೆನ್ನಾಗಿ ಓದೋಣ ಅಂಥೇಳಿ. ಇದನ್ನು ಪರ್ಚೇಸ್ ಮಾಡ್ಬೋದು ನೀವು. ಇದಕ್ಕಿಂತ ಫಸ್ಟ್ ನೀವು ಸ್ಟೂಡೆಂಟ್ಸ್ ಆಗಿದ್ದರೆ ವಿದ್ಯಾರ್ಥಿಗಾಗಿ ಬುಕ್ ಎಲ್ಲಕ್ಕಿಂತ ಮೊದಲು ಪರ್ಚೇಸ್ ಮಾಡ್ಬೇಕು. ಇನ್ನೊಂದು ಲೈಕ್ ವಿದ್ಯಾರ್ಥಿಗಾಗಿನ
ಪುರುಷೋತ್ತಮಾನಂದಜಿ ಬರೆದದ್ದು ವಿದ್ಯಾಭ್ಯಾಸ ಅಂಥೇಳಿ. ವಿವೇಕಾನಂದರದ್ದು ಎಜುಕೇಷನ್ ಬಗ್ಗೆ ಅವರು ವ್ಯೂಸು. ಇನ್ನು ಇದ್ರದ್ದು ನಿಮಗೆ ಸ್ವಲ್ಪ ಇಂಗ್ಲೀಷ್ನೊಳಗೆ ಒಂದು ಪುಸ್ತಕ ಸಿಗ್ತೈತೆ, ಎಜುಕೇಷನ್ ಅಂಥೇಳಿ ಬಾಯಿ ಸ್ವಾಮಿ ವಿವೇಕಾನಂದ. ಇದನ್ನು ತೊಗೋಬೋದು ನೀವು. ಆ್ಯಂಡ್ ಪರ್ಟಿಕ್ಯುಲರ್ಲಿ ಟೀಚರ್ಸಿಗೆ ಈ ಪುಸ್ತಕ ಯೂಸ್ ಆಗ್ತೈತೆ ರೀ. ಇಫ್ ಯು ಆರ್ ಅ ಟೀಚರ್ ಆ್ಯಂಡ್ ಯು ಆರ್ ಲುಕಿಂಗ್ ಅಟ್ ದಿಸ್ ವಿಡಿಯೋ, ಅಥವಾ ನಿಮಗೆ ಪರಿಚಯದವ್ರು ಯಾರು ಟೀಚರ್ಸಿಗೆ ನೀವು ಹೇಳ್ಬೇಕಂದ್ರೆ ಎಜುಕೇಷನ್ ಬಗ್ಗೆ ವಿವೇಕಾನಂದರ ಥಾಟ್ಸ್ ಪ್ರತಿಯೊಬ್ಬ ಟೀಚರ್ ಅರ್ಥ ಮಾಡ್ಕೋಬೇಕಾಗಿತ್ತು. ನೆಕ್ಸ್ಟ್ ವ್ಯಕ್ತಿತ್ವ ನಿರ್ಮಾಣ, ಸ್ವಾಮಿ ವಿವೇಕಾನಂದ, ಕನ್ನಡ ಪುಸ್ತಕ. ಇದ್ರ ಬಗ್ಗೆ ನಾನು ಆ್ಯಕ್ಚುಲಿ ವಿಡಿಯೋಸ್ ಮಾಡ್ಕೊತ ಹೊಂಟೀನಿ. ಇದನ್ನು ನಾನು ಒಂದು ಸೋರ್ಸ್ ಆಗಿ ಯೂಸ್ ಮಾಡಿಕೊಂಡು ಇದ್ರ ಜೋಡಿ ಇನ್ನೊಂದಿಷ್ಟು ಪುಸ್ತಕಗಳದ ಅವನ್ನೆಲ್ಲ ಓದ್ಕೊಂಡು ಕ್ಯಾರೆಕ್ಟರ್ ಬಿಲ್ಡಿಂಗ್ ಬಗ್ಗೆ, ಒಂದು ಮ್ಯಾಗ್ನೆಟಿಕ್ ಪರ್ಸ್ನಾಲಿಟಿ ಹೆಂಗೆ ಡೆವಲಪ್ ಮಾಡ್ಕೋಬಹುದು ನಮ್ಮದು ಅಂಥೇಳಿ ಪುಸ್ತಕ. ನೆಕ್ಸ್ಟು ಇದೊಂದು ಇಂಟ್ರೆಸ್ಟಿಂಗ್ ಸ್ಟೂಡೆಂಟ್ಸಿಗೆ, ಸ್ವಾಮಿ ವಿವೇಕಾನಂದ ಆ್ಯಂಡ್ ಹಿಸ್ ಅಡ್ವೈಸ್ ಟು ಸ್ಟೂಡೆಂಟ್ಸ್ ಅಂತ ಒಂದು ಪುಸ್ತಕ ಐತೆ. ಅಂದರೆ ಇಂಥ ಪುಸ್ತಕ ಅದಾವಂದು ಗೊತ್ತಾಗಲಿ ಅಂಥೇಳಿ ನಾನು ಹೆಸರು ಓದಿ ಅವ್ನು ತೋರ್ಸಾಕತ್ತೀನಿ. ಸ್ವಾಮಿ ವಿವೇಕಾನಂದ ಆ್ಯಂಡ್ ಹೀಸ್ ಅಡ್ವೈಸ್ ಟು ಸ್ಟೂಡೆಂಟ್ಸ್. ಓಕೆ, ಸ್ಟೂಡೆಂಟ್ಸಿಗೆ ಅವ್ರು ಏನು ಹೇಳ್ತಾರೆ, ವಿದ್ಯಾರ್ಥಿಗಳಿಗೆ ಅಡ್ವೈಸ್ ಅವ್ರು ಏನು ಹೇಳ್ತಾರೆ ಅಂತ ಅನ್ನೋದು. ಇನ್ನೊಂದು ಚೈತನ್ಯ ಚಿಲುಮೆ ಅಂಥೇಳಿ ಮತ್ತು ಕನ್ನಡ ಒಳಗೆ ವಿವೇಕಾನಂದರದ ಮೋಟಿವೇಶ್ನಲ್ ಕೋಟ್ಸ್ ಇರುವಂಥ, ಸ್ವಲ್ಪ ಹೆಚ್ಚಿಗೆ ಮೋಟಿವೇಶ್ನಲ್ ಕೋಟ್ಸ್ ಇರುವಂಥ ಒಂದು ಪುಸ್ತಕ. ಸೊ ಇವನಿಷ್ಟು ನೀವು ಸಣ್ಣ ಬುಕ್ಸ್ಗಳನ್ನು ಬ್ಯಾಗ್ನೊಳಗೆ ಇಟ್ಕೊಂಡು ಅವಾಗವಾಗ ಓದ್ತಿರೋದು ಚಲೋ. ಇನ್ನೊಂದು ಭಾರಿ ಇಂಟ್ರೆಸ್ಟಿಂಗ್ ಬುಕ್ ರೀ, ಯಾರಿಗೆ ವಿವೇಕಾನಂದರ ಬಗ್ಗೆ, ರಾಮಕೃಷ್ಣ ಪರಮಹಂಸರ ಬಗ್ಗೆ, ಶಾರದಾದೇವಿ ಬಗ್ಗೆ ನಮಗೇನೂ ಗೊತ್ತೇ ಇಲ್ಲ, ಒಂದು ಶಾರ್ಟ್ ಇಂಟ್ರಡಕ್ಷನ್ ನಮಗೆ ಬೇಕು ಅಂದರೆ ಸ್ವಾಮಿ ಸೋಮನಾಥಾನಂದ ಬರೆದದ್ದು ದಿವ್ಯತ್ರಯರು ಅಂಥೇಳಿ ಒಂದು ಪುಸ್ತಕ. 3 ಮಂದಿ ಬಗ್ಗೆ ಲೈಫ್ ಸ್ಟೋರಿ, ಒಂದು ಶಾರ್ಟ್ ಲೈಫ್ ಸ್ಟೋರಿ, ಒಂದು ಇಂಟ್ರಡಕ್ಷನ್. ಓಹೋ ಹಿಂಗಿದ್ರೆ ಅವರು ಅಂಥೇಳಿ ನೀವು ಅರ್ಥ ಮಾಡ್ಕೋಬೇಕು ಅಂದರೆ ಈ ಪುಸ್ತಕ ತೊಗೋಬೋದು. ನೆಕ್ಸ್ಟ್ ಇವು ಸ್ಮಾಲ್ ಬುಕ್ಸ್ನೊಳಗೆ ಲಾಸ್ಟ್ ನನ್ನ ಕಡೆ ಇರುವಂಥವು ಇನ್ನೂ ಭಾಳಷ್ಟು ಬುಕ್ಸ್ ಇರ್ತಾವೆ ರೀ. ನೀವು ಯಾವುದೇ ರಾಮಕೃಷ್ಣ ಆಶ್ರಮಕ್ಕೆ ವಿಸಿಟ್ ಕೊಟ್ಟರೆ ಭಾಳಷ್ಟು ಬುಕ್ಸ್ ನಿಮಗೆ ಸಿಗ್ತಾವೆ. ನನ್ನ ಭಾರತ ತೀರ್ಥಕ್ಷೇತ್ರ, ಮೈ ಇಂಡಿಯಾ ಅ ಹೋಲಿ ಪ್ಲೇಸ್ ಅಂಥೇಳಿ ಭಾರತದ ಬಗ್ಗೆ ಪರ್ಟಿಕ್ಯುಲರ್ಲಿ ವಿವೇಕಾನಂದರು ಕನ್ಯಾಕುಮಾರಿ ಹೋಗಿ ಅಲ್ಲೊಂದು ರಾಕ್ನೊಳಗೆ ಅವರಿಗೆ ಭಾರತ ಎಲ್ಲ ಸಂಚಾರ ಮಾಡಿ ಬಂದಿರ್ತಾರೆ. ಫ್ರಸ್ಟ್ರೇಷನ್ ಆಗಿಬಿಟ್ಟಿರ್ತೈತಿ, ಇಷ್ಟೆಲ್ಲ ಸಮಸ್ಯೆ ಅದಾವಲ್ಲ ನಮ್ಮ ದೇಶದೊಳಗೆ, ಎಂಥ ಭವ್ಯ ಭಾರತ ಮಟ್ಟಕ್ಕೆ ಇಳಿದು ಬಿಟ್ಟೈತಿ, ನಾನು ಏನು ಮಾಡಬಹುದು ಈ ದೇಶಕ್ಕೆ ಅಂಥೇಳಿ ಅವರಿಗೆ ವಿಚಾರಗಳು ಬಂದಾಗ ಅವರು ಆ ಟೈಮ್ನೊಳಗೆ ಕನ್ಯಾಕುಮಾರಿ ಒಳಗಿರ್ತಾರೆ. ಅಲ್ಲೊಂದು ರಾಕ್ ಅವರಿಗೆ ಕಾಣಿಸುತ್ತೆ, ಅಲ್ಲಿ ಹೋಗಿ ಧ್ಯಾನ ಮಾಡ್ಬೇಕಂತ ಅನಿಸುತ್ತೆ. ಬಟ್ ಸಮುದ್ರದೊಳಗೆ ಅಲ್ಲಿ ಹೋಗೋಕ್ಕೆ ಅವರಿಗೆ ಬೋಟ್ ಇರೋಂಗಿಲ್ಲ. ಬೋಟ್ ಇದ್ದರೂ ಕರ್ಕೊಂಡು ಹೋಗೋಕ್ಕೆ, ಇವ್ರ ಕಡೆ ತೊಗೊಂಡು ಹೋಗೋಕ್ಕೆ ದುಡ್ಡು ಇರೋಂಗಿಲ್ಲ. ಇವ್ರು ಜಿಗಿದು ಬಿಡ್ತಾರೆ ರೀ ಸಮುದ್ರದೊಳಗೆ. ಸಮುದ್ರದೊಳಗೆ ಸ್ವಿಮ್ಮಿಂಗ್ ಮಾಡ್ಕೊತ ಹೋಗಿ ಆ ರಾಕ್ ರೀಚ್ ಆಗಿ 2 ದಿವಸ 3 ದಿವಸ ಧ್ಯಾನ ಮಾಡ್ತಾರೆ. ಮುಂದೆ ನಾನು ಏನು ಮಾಡಲಿ ಭಾರತ ಸಲುವಾಗಿ ಅಂಥೇಳಿ ಅವ್ರಿಗೆ ಅಲ್ಲಿ ಒಂದಿಷ್ಟು ವಿಚಾರಗಳು ಮಾಡ್ತಾರೆ. ರಾಮಕೃಷ್ಣ ಪರಮಹಂಸರದ್ದು ದರ್ಶನ ಆಗ್ತೈತೆ ಅವ್ರಿಗೆ ಅಂತೆಲ್ಲ ಹೇಳ್ತಾರೆ. ಸೊ ಅಲ್ಲೇ ಅದಾದಮೇಲೆ ಅವರು ಪಾಶ್ಚಿಮಾತ್ಯ ದೇಶಗಳಿಗೆ ಹೋಗಿ ಅಲ್ಲೇ ಸ್ಪೀಚ್ ಮಾಡಿ ಅಡ್ಡಾಡಿ ಅವ್ರ ಥಾಟ್ಸ್ಗಳನ್ನು ಶೇರ್ ಮಾಡಿಕೊಂಡು ಫೇಮಸ್ ಆದಮೇಲೆ ವಾಪಸ್ ಅವರು ಭಾರತಕ್ಕೆ ಬಂದಾಗ ಅವರಿಗೆ ಭಾರತದ ಬಗ್ಗೆ ಭಾವನೆ ಇನ್ನೂ ಹೆಚ್ಚಿಗೆ ಆಗಿರ್ತೈತಿ. ಅವಾಗ ಅವರು ನನ್ನ ಭಾರತ ನನಗೊಂದು ತೀರ್ಥಕ್ಷೇತ್ರ ಇದ್ದಂಗೆ, ಹೋಲಿ ಪ್ಲೇಸ್ ಇದ್ದಂಗೆ, ನನ್ನ ಭಾರತದೊಳಗಿರುವಂಥ ಪ್ರತಿ ಮಣ್ಣಿನೊಳಗಿರುವಂಥ ಪ್ರತಿ ಕಣನೂ ಪವಿತ್ರ ಅಂಥೇಳಿ ಅವರು ಬರೀತಾರೆ. ಅದ್ರ ಬಗ್ಗೆ ಆ ಪುಸ್ತಕ. ಸೊ ಈಗ ಮೀಡಿಯಮ್ ಲೆವೆಲ್ ಪುಸ್ತಕಗಳ ಬಗ್ಗೆ ನಾವು ಕಡೆ ಹೋಗೋಣ. ಸ್ವಲ್ಪ ಎಕ್ಸ್ಟ್ರಾ ನಾನು ಇವೆಲ್ಲ ಓದಿದ ಮೇಲೆ ಇನ್ನೂ ಅಂದ್ರೆ ಡೆಫಿನೆಟ್ಲಿ ಇವನು ಓದಿದ ಮೇಲೆ ನಿಮ್ಮ ಲೈಫ್ ಟ್ರಾನ್ಸ್ಫಾರ್ಮ್ ಆಗೋಕ್ಕೆ ಸ್ಟಾರ್ಟ್ ಆಗ್ತೈತಿ. ಅವಾಗ ನೀವು ಇನ್ನೂ ಹೆಚ್ಚಿಗೆ ಓದಬೇಕು, ತಿಳ್ಕೊಬೇಕು ಅಂತ ಅನಿಸುತ್ತೆ. ನೆಕ್ಸ್ಟ್ ಅ ಶಾರ್ಟ್ ಲೈಫ್ ಆಫ್ ಸ್ವಾಮಿ ವಿವೇಕಾನಂದ, ಇಂಗ್ಲೀಷ್ನೊಳಗಿರೋಂಥ ಪುಸ್ತಕ. ಅವ್ರ ಲೈಫ್ ಸ್ಟೋರಿನ ಸಿಂಪಲ್ ಆಗಿ ನಾನು ಅರ್ಥ ಮಾಡ್ಕೋಬೇಕು ಅಂಥೇಳಿ ಇದ್ದವ್ರಿಗೆ ಅವ್ರ ಕಂಪ್ಲೀಟ್ ಲೈಫ್ ಸ್ಟೋರಿನ ವೆರಿ ಶಾರ್ಟ್ ಆಗಿ ಕೊಟ್ಟಾರೆ. ಇಂಗ್ಲೀಷ್ ಪುಸ್ತಕ ಇದು ಯೂಸ್ ಆಗ್ತೈತಿ. ನೆಕ್ಸ್ಟ್ ವಿವೇಕಾನಂದರು ಬರೀ ಮೋಟಿವೇಶ್ನಲ್ ಕೋಟ್ಸ್ ಅಷ್ಟು ಹೇಳಿ ಹೋಗಿಲ್ಲ. ಈ ಕ್ರಿಯೇಷನ್ ಬಗ್ಗೆ, ಈ ಅಸ್ತಿತ್ವ, ಈ ಎಕ್ಸಿಸ್ಟೆನ್ಸ್ ಬಗ್ಗೆ, ಈ ಜೀವನದ ಬಗ್ಗೆ ಅವರು ಮಾತನಾಡದೇ ಇರುವಂಥ ವಿಷಯಗಳೇ ಇಲ್ಲ ಅಂತ ಹೇಳ್ತಾರೆ. ಆಮೇಲೆ ಮಾನವ ಅಥವಾ ಮನುಷ್ಯ ತನ್ನ ಅಲ್ಟಿಮೇಟ್ ನೇಚರ್ ಅರ್ಥ ಮಾಡ್ಕೊಳ್ಳೋಕ್ಕೆ, ಮುಕ್ತಿ ಅಂತ ಹೇಳ್ಬೋದು, ನೀವು ಅದಕ್ಕೆ ಬೇರೆ ಬೇರೆ ಶಬ್ದಗಳನ್ನು ಯೂಸ್ ಮಾಡ್ತಾರೆ. ಆ ಒಂದು ಸ್ಥಿತಿಗೆ ನಾವು ರೀಚ್ ಆಗ್ಬೇಕಂದ್ರೆ, ಜ್ಞಾನೋದಯ ಎನ್ಲೈಟನ್ಮೆಂಟ್ ಕಡೆ ಹೋಗ್ಬೇಕಂದ್ರೆ ಭಾಳಷ್ಟು ವೇಸ್ ಅದಾವ ಅಂತ ಹೇಳ್ತಾರೆ. ಅದರೊಳಗೆ 4 ವಿಧಾನಗಳ ಬಗ್ಗೆ ವಿವೇಕಾನಂದ ಮಾತಾಡ್ತಾರೆ. ಥ್ರೂ ನಾಲೆಜ್, ಜ್ಞಾನ ಯೋಗ, ಜ್ಞಾನದ ಮುಖಾಂತರ ನಾನು ಅಲ್ಲಿ ರೀಚ್ ಆಗಬಹುದು ಅಂಥೇಳಿ ಜ್ಞಾನ ಯೋಗ ಅಂಥೇಳಿ ನೀವು
ಪುಸ್ತಕ ಆ್ಯಕ್ಚುಲಿ 4 ಬರ್ತಾವೆ ರೀ. 4 ಯೋಗಗಳ ಬಗ್ಗೆ ಅವರು ಮಾತಾಡ್ತಾರೆ. 4 ways ಟು ರೀಚ್ ದೇರ್. ಒಂದು ಜ್ಞಾನ ಯೋಗ, ಇನ್ನೊಂದು ರಾಜ ಯೋಗ, ಕ್ರಿಯಾ ಯೋಗ ಅಂತಲೂ ಹೇಳ್ತಾರೆ, ಕರ್ಮಯೋಗ, ವೆರಿ ಫೇಮಸ್ ಬುಕ್ ಕರ್ಮಯೋಗ, ಯೋಗ ಆಫ್ ಆ್ಯಕ್ಷನ್, ರಾಜಯೋಗ ಕಾನ್ಕರಿಂಗ್ ದ ಇಂಟರ್ನಲ್ ನೇಚರ್, ಜ್ಞಾನ ಯೋಗ, ಯೋಗ ಆಫ್ ನಾಲೆಜ್, ಇನ್ನೊಂದು ಭಕ್ತಿ ಯೋಗ, ಡಿವೋಷನ್, ಥ್ರೂ ಲವ್ ಆ್ಯಂಡ್ ಡಿವೋಷನ್ ನಾವು ನಮ್ಮ ಅಲ್ಟಿಮೇಟ್ ನೇಚರನ್ನು ಹೆಂಗೆ ಅಟೇನ್ ಆಗಬಹುದು ಅಂಥೇಳಿ. ಈ ಪುಸ್ತಕಗಳು ಬರೋಕ್ಕಿಂತ ಮೊದಲು ಸ್ವಲ್ಪ ನೀವು ವಿವೇಕಾನಂದರದ ಲೈಫ್ ಸ್ಟೋರಿ ಬಗ್ಗೆ ಒಂದಿಷ್ಟು ಮೋಟಿವೇಶ್ನಲ್ ಕೋಟ್ಸ್ ಇರುವಂಥ ಪುಸ್ತಕಗಳನ್ನು ಓದಿ ಇಲ್ಲಿ ಬರೋ ಚಲೋ. ನೆಕ್ಸ್ಟು ಇನ್ನೊಂದು ಮೀಡಿಯಮ್ ಲೆವೆಲ್, ಇದೊಂದು ಇಂಟ್ರೆಸ್ಟಿಂಗ್ ಕೈಂಡ್ ಆಫ್ ಬುಕ್, ಸ್ವಾಮಿ ವಿವೇಕಾನಂದರ ಸಂಭಾಷಣೆಗಳು, ಇಂಟರಾಕ್ಷನ್ ದ್ಯಾಟ್ ಹೀ ಹ್ಯಾಡ್ ವಿತ್ ಹೀಸ್ ವೆರಿ ಕ್ಲೋಸ್ ಫ್ರೆಂಡ್ಸ್ ಆ್ಯಂಡ್ ಕ್ಲೋಸ್ ಡಿಸೈಪಲ್ಸ್. ಅವ್ರ ಸ್ನೇಹಿತರು ಮತ್ತು ಶಿಷ್ಯರ ಜೋಡಿ ಅವರು ಸಂಭಾಷಣೆಗಳು ಅಂದ್ರೆ ಲೈಕ್ ಇದು ಹೆಂಗಂದ್ರೆ ಅವ್ರು ಯಾರೋ ಒಬ್ಬರು ಶಿಷ್ಯ ಅವರು ಬರೆದಿದ್ದು, ಇವ್ರ ಡಿಸೈಪಲ್, ಇವ್ರ ಸ್ನೇಹಿತ ಬರೆದಿದ್ದು ಕಲೆಕ್ಟ್ ಮಾಡಿದ್ದು. ಅಂದ್ರೆ ನಾನು ವಿವೇಕಾನಂದರ ಜೋಡಿ ನಾನು ಇದನ್ನೆಲ್ಲ ಮಾತಾಡ್ತಿದ್ದೆ, ವೆರಿ ಕ್ಲೋಸ್ ಆಗಿ ಇರುವಂಥ ಫ್ರೆಂಡ್ಸ್ ಜೋಡಿ ಅವರು ಏನು ವಿಷಯಗಳನ್ನು ಹಂಚ್ಕೊತಿದ್ರು, ಏನೇನು ಘಟನೆಗಳೇ ಆಗ್ತಿದ್ವು. ಅಂದರೆ ಇಫ್ ಯು ವಾಂಟ್ ಟು ನೋ ವಿವೇಕಾನಂದ ಹೀಸ್ ಪರ್ಸ್ನಲ್ ಲೈಫ್ ಇನ್ ಅ ಕ್ಲೋಸ್ ಮ್ಯಾನರ್, ಇದನ್ನು ನೀವು ಓದಬೇಕು. ನೆಕ್ಸ್ಟ್ ಇನ್ನೊಂದು ನಾ ಕಂಡಂತೆ ನನ್ನ ಗುರುದೇವ ಅಂಥೇಳಿ ಸಿಸ್ಟರ್ ನಿವೇದಿತಾ ಅಂಥೇಳಿ ಏನು ಪಾಪ್ಯುಲರ್ ಅದಾರಲ್ಲ ಅವರು, ಅಕ್ಕ ನಿವೇದಿತಾ ಅಂತಲೂ ಕರೀತಾರೆ ಅವ್ರಿಗೆ. ಅವ್ರ ಬಗ್ಗೆನ ನೀವು ಸಪ್ರೇಟಾಗಿ ಪುಸ್ತಕಗಳನ್ನು ಓದ್ಕೊತ ಹೋಗಬಹುದು. ಅವರು ವೆರಿ ಕ್ವಿಕ್ಕಾಗಿ ಹೇಳ್ಬೇಕಂದ್ರೆ ಅವ್ರು ಆ್ಯಕ್ಚುಲಿ ಐರ್ಲ್ಯಾಂಡ್ದವರು. ಸಮ್ವೇರ್ ಅರೌಂಡ್ 1895 ಅವರು ಲಂಡನ್ನೊಳಗೆ ವಿವೇಕಾನಂದರಿಗೆ ಭೇಟಿ ಆಗ್ತಾರೆ. ಅವ್ರದಿಂದ ಇನ್ಸ್ಪೈರ್ ಆಗಿ ಅವ್ರ ಶಿಷ್ಯ ಆಗಿ ಭಾರತಕ್ಕೆ ಬಂದು, ಬೇರೆ ದೇಶದವರು ಇದ್ದರೂ ಭಾರತಕ್ಕೆ ಬಂದು ಸನ್ಯಾಸತ್ವ ಸ್ವೀಕಾರ ಮಾಡಿ, ಪರ್ಟಿಕ್ಯುಲರ್ಲಿ ನಮ್ಮ ದೇಶದೊಳಗೆ ಗರ್ಲ್ ಚೈಲ್ಡ್ ಎಜುಕೇಷನ್, ಸ್ತ್ರೀ ಶಿಕ್ಷಣದ ಮೇಲೆ ಅತ್ಯಂತ ಹೆಚ್ಚಿನ ಕೆಲಸ ಮಾಡಿದವರು ಸಿಸ್ಟರ್ ನಿವೇದಿತಾ. ಆಮೇಲೆ ಭಾರತದ್ದು ಸ್ವಾತಂತ್ರ್ಯ ಹೋರಾಟಗಾರ ಏನಿದ್ರಲ್ಲ, ಫ್ರೀಡಮ್ ಫೈಟರ್ಸ್, ಅವ್ರಿಗೆ ಇವರು ಮೋಟಿವೇಟ್ ಮಾಡ್ತಿದ್ರು. ವಿವೇಕಾನಂದರ ಡೆತ್ ಆದಮೇಲೆ ಭಾಳಷ್ಟು ಜನ ಫ್ರೀಡಮ್ ಫೈಟರ್ಸು ಸಿಸ್ಟರ್ ನಿವೇದಿತಾ ಜೋಡಿ ಕಾಂಟ್ಯಾಕ್ಟ್ನೊಳಗಿದ್ರು, ಭಯಂಕರ ಕೆಲಸ ಮಾಡ್ಯಾರ ಸಿಸ್ಟರ್ ನಿವೇದಿತಾ ಅಂತ ಹೇಳ್ತಾರೆ. ಅವರು ಸಿಸ್ಟರ್ ನಿವೇದಿತಾ ಮೈ ಮಾಸ್ಟರ್ ಆ್ಯಸ್ ಐ ಸಾ ಅಂಥೇಳಿ ಇಂಗ್ಲೀಷ್ನೊಳಗೂ ಈ ಪುಸ್ತಕ ಬರ್ತದೆ. ನಾನು ಕಂಡಂತೆ ಅಂದರೆ ಫ್ರಮ್ ದ ವ್ಯೂ ಆಫ್ ಸಿಸ್ಟರ್ ನಿವೇದಿತಾ ವಿವೇಕಾನಂದ ಹೆಂಗಿದ್ರು ಅನ್ನೋದ್ರ ಬಗ್ಗೆ ನಿಮಗೆ ತಿಳ್ಕೊಬೇಕು ಅಂತ ಅನ್ನಿಸಿದಾಗ ಈ ಪುಸ್ತಕ ತೊಗೋಬಹುದು. ಆ್ಯಂಡ್ ಇನ್ನೊಂದು ವೆರಿ ಇಂಟ್ರೆಸ್ಟಿಂಗ್, ನನಗಿದು ಭಾಳ ಲೈಕ್ ಆಗೈತಿ, ಜಸ್ಟ್ 20 ರೂಪೀಸ್ನೊಳಗೆ ಭವ್ಯ ವ್ಯಕ್ತಿತ್ವ ದಿವ್ಯ ಸಂದೇಶ. ಇದು ಬುಕ್ದು ಇಂಟ್ರೆಸ್ಟಿಂಗ್ ಏನಂದ್ರೆ ಇದ್ರೊಳಗೆ ನಿಮ್ಗೆ ವಿವೇಕಾನಂದರದ ಲೈಫ್ ಸ್ಟೋರಿನೂ ಸಿಗ್ತೈತಿ, ಪ್ಲಸ್ ಅವ್ರ ಟೀಚಿಂಗ್ಸು ಸಿಗ್ತಾವೆ. ಅಂದ್ರೆ ನಿಮಗೆ ವೆರಿ ಸ್ಮಾಲ್ ವೇ ಒಳಗೆ ಅವ್ರದ್ದು ಇಂಟ್ರಡಕ್ಷನ್ನು ಸಿಗ್ತೈತಿ, ಅವ್ರ ಟೀಚಿಂಗ್ಸು ಸಿಗ್ತಾವೆ. ಆ್ಯಂಡ್ ಇನ್ನೊಂದು ಭಾರಿ ಇಂಟ್ರೆಸ್ಟಿಂಗ್ ಏನಂದರೆ ಇವ್ರ ಲೈಫ್ ಸ್ಟೋರಿನ ಇವರು ಇಲ್ಲೇ ಚಿತ್ರಗಳ ಮುಖಾಂತರ ಇಮೇಜಸ್ ಯೂಸ್ ಮಾಡಿ ಅವರು ರೈಟ್ ಫ್ರಮ್ ಹಿಸ್ ಚೈಲ್ಡ್ಹುಡ್, ಬಾಲ್ಯದಿಂದ ಹಿಡಿದು ಅವ್ರ ಲಾಸ್ಟ್ ತನಕ ಒಂದಿಷ್ಟು ಇಂಟ್ರೆಸ್ಟಿಂಗ್ ಇಮೇಜಸ್ ಹಾಕಿ, ಅಂದ್ರೆ ಫುಲ್ ಸಣ್ಣ ಹುಡುಗರಿಗತೆ ರಾಮಾಯಣ ಮಹಾಭಾರತ ಇವು ಚಿತ್ರಗಳು ಯೂಸ್ ಮಾಡಿರ್ತಾರಲ್ಲ, ಹಂಗೂ ಅಲ್ಲ, ನಿಮಗದು ಇಂಟ್ರೆಸ್ಟಿಂಗು ಅನಿಸುತ್ತೆ ಯೂತ್ಗೆ. ಸೊ ಆ್ಯಂಡ್ ಅಲ್ಲಿ ಒಂದು ಇಮೇಜಸ್ ಯೂಸ್ ಮಾಡ್ಯಾರ, ಇನ್ನೊಂದು ಅವ್ರದ್ದು ಪರ್ಸ್ನಾಲಿಟಿ ಬಗ್ಗೆ, ಅವ್ರದ್ದು ಲೈಫ್ ಸ್ಟೋರಿ ಬಗ್ಗೆ ತಿಳ್ಕೊಬೋದು ನೀವು, ಪ್ಲಸ್ ಅವ್ರದ್ದು ಟೀಚಿಂಗ್ಸ್ ಬಗ್ಗೆನೂ ಒಂದು ಪುಸ್ತಕದೊಳಗೆ ನೀವು ತಿಳ್ಕೊಬೋದು. ಸೊ ಭಾಳಷ್ಟು ಯೂಸ್ ಆಗ್ತೈತಿ. ಸೊ ದೊಡ್ಡ ಪುಸ್ತಕಗಳೇ ನಾವು ಹೋದರೆ, ಯಾರಿಗೆ ನಾನು ಇನ್ನೂ ಡೀಪಾಗಿ ಕಂಪ್ಲೀಟ್ ಸ್ಟಡಿ ಮಾಡ್ಕೋಬೇಕು, ಈ ಜಗತ್ತಿನೊಳಗೆ ಈ ಅಸ್ತಿತ್ವದ ಬಗ್ಗೆ, ಈ ವರ್ಲ್ಡ್ ಬಗ್ಗೆ ಎಲ್ಲ ಸಂಪೂರ್ಣವಾಗಿ ನಾನು ತಿಳ್ಕೊಬೇಕು, ಯಾರ ಬಂದು ನನಗೆ ಏನೋ ಪ್ರಶ್ನೆ ಕೇಳಿದ್ರು ನಾನು ಅದಕ್ಕೆ ಉತ್ತರ ಮಾಡುವಂಥ ಲೆವೆಲಿಗೆ ಹೋಗಬೇಕು ಅಂತ ನೀವು ಇದ್ದರೆ, ಅಷ್ಟು ನಿಮ್ಮ ನಾಲೆಜನ್ನು ಗೇನ್ ಮಾಡ್ಕೋಬೇಕು, ಒಂದು ಸ್ಟ್ರಾಂಗ್ ಪರ್ಸ್ನಾಲಿಟಿ ಆಗಬೇಕು. ಇಂಥ ವಿಷಯ ಇವ್ರಿಗೆ ಗೊತ್ತಿಲ್ಲ ಅನ್ನುವಂಥ ವ್ಯಕ್ತಿ ನೀವು ಆಗಬೇಕು ಅಂತಂದರೆ, ನೀವು ಇನ್ಸ್ಪೈರ್ಡ್ ಆಗಿ ನಿಮ್ಮ ಸುತ್ತಮುತ್ತಲಿರುವಂಥ ಜನಕ್ಕೆ ನೀವು ಇನ್ಸ್ಪಿರೇಷನ್ ಆಗಿ ಬೆಳೆದು ಒಂದು ದೊಡ್ಡ ಮಟ್ಟಕ್ಕೆ ಒಂದು ಸಾಧನೆ ಮಾಡಿ ಸಮಾಜಕ್ಕೆ ಒಂದು ಕಾಂಟ್ರಿಬ್ಯೂಷನ್ ಕೊಡಬೇಕು ಅಂದರೆ, ಈ ಡೆಪ್ತ್ನೊಳಗೆ ನಾನು ವಿವೇಕಾನಂದರನ್ನ ಅರ್ಥ ಮಾಡ್ಕೊತೀನಿ ಅಂತಿದ್ದವ್ರಿಗೆ ಇಲ್ಲೇ 3 ವಾಲ್ಯೂಮ್ನೊಳಗೆ ಅವ್ರದ್ದು ಲೈಫ್ ಸ್ಟೋರಿ ಬರ್ತದೆ. ಕಂಪ್ಲೀಟ್ ಡೀಟೇಲ್ ಆಫ್ ಹಿಸ್ ಲೈಫ್ ಸ್ಟೋರಿ ರಿಟನ್ ಬೈ ಸ್ವಾಮಿ ಪುರುಷೋತ್ತಮಾನಂದ. ನಾ ಹೇಳಿದ್ನಲ್ಲ, ವಿದ್ಯಾರ್ಥಿಗಾಗಿ ಪುಸ್ತಕ ಬರೆದವರು. ಆ ಪುಸ್ತಕಗಳ ಹೆಸರು, ಒಂದನೇದು ವೀರ ಸನ್ಯಾಸಿ ವಿವೇಕಾನಂದ ವಾಲ್ಯೂಮ್ 1, ವಾಲ್ಯೂಮ್ 2 ವಿಶ್ವ ಮಾನವ ವಿವೇಕಾನಂದ,
ಆ್ಯಂಡ್ ವಾಲ್ಯೂಮ್ 3 ಸಾರಿ ವಿಶ್ವ ವಿಜೇತ ವಿವೇಕಾನಂದ ವಾಲ್ಯೂಮ್ 2, ವಿಶ್ವ ಮಾನವ ವಿವೇಕಾನಂದ ವಾಲ್ಯೂಮ್ 3. ಇದಾದಮೇಲೆ ಇದು ಎಲ್ಲ ಮೋಟಿವೇಶ್ನಲ್ ಕೋಟ್ಸ್ ಬುಕ್ಕು, ವಿವೇಕಾನಂದ್ರ ಬಗ್ಗೆ ಇರುವಂಥ ಸಂಪೂರ್ಣ ಇನ್ಫಾರ್ಮೇಷನ್ ಇರೋ, ವಿವೇಕಾನಂದರು ಏನೇನು ಹೇಳಿ ಹೋಗ್ಯಾರ ಎಲ್ಲನೂ ಅರ್ಥ ಮಾಡ್ಕೋಬೇಕು ಅಂತಂದ್ರೆ, ಆ್ಯಕ್ಚುಲಿ ಹೇಳಿನಲ್ರಿ, ಈ ಬ್ರಹ್ಮಾಂಡದೊಳಗಿರುವಂಥ ಏನೋ ಪ್ರಶ್ನೆಗಳಿರಲಿ, ಯೂನಿವರ್ಸ್ ಬಗ್ಗೆ, ಕ್ರಿಯೇಷನ್ ಬಗ್ಗೆ ಏನೋ ಪ್ರಶ್ನೆಗಳಿರಲಿ, ಪ್ರತಿಯೊಂದ್ರ ಬಗ್ಗೆನೂ ವಿವೇಕಾನಂದರು ಮಾತಾಡಿದ್ದನ್ನು ಒಂದು ಕಡೆ ಕೂಡಿಸಿ ಕಂಪ್ಲೀಟ್ ವರ್ಕ್ಸ್ ಆಫ್ ಸ್ವಾಮಿ ವಿವೇಕಾನಂದ ಅಂಥೇಳಿ ಬುಕ್ಸ್ ಮಾಡ್ಯಾರ. 9 ವಾಲ್ಯೂಮ್ಸ್ನೊಳಗೆ ಬರ್ತಾವವು. ಸೊ ಇದನ್ನು ಓದಿದವ್ರಿಗೆ ತಮ್ಮ ಬಗ್ಗೆ, ಈ ಜಗತ್ತು ಬಗ್ಗೆ ಏನೂ ಡೌಟ್ ಉಳಿಯೋಂಗಿಲ್ಲ. ಪ್ರತಿಯೊಂದು ವಿಷಯದ ಬಗ್ಗೆನೂ ನಿಮ್ಗೆ ಅರ್ಥ ಆಗ್ತೈತಿ ಈ ಜಗತ್ತಿನೊಳಗೆ, ಈ ಕ್ರಿಯೇಷನ್ ಬಗ್ಗೆ ಅಂತ ಹೇಳ್ತಾರೆ. ಸೊ ಈ ಕಂಪ್ಲೀಟ್ ವರ್ಕ್ಸ್ ಆಫ್ ಸ್ವಾಮಿ ವಿವೇಕಾನಂದ 9 ವಾಲ್ಯೂಮ್ಸ್ ಏನು ಬರ್ತಾವಲ್ಲ, ಅದು ಇಂಗ್ಲೀಷ್ನೊಳಗೂ ನೀವು ತೊಗೋಬೋದು, ಕನ್ನಡದೊಳಗೂ ಪರ್ಚೇಸ್ ಮಾಡ್ಬೋದು. ಸ್ವಾಮಿ ವಿವೇಕಾನಂದರ ಕೃತಿ ಶ್ರೇಣಿ ಅಂತ ಹೇಳ್ತಾರೆ ರೀ. ಕೃತಿ ಅಂದರೆ ವರ್ಕ್ಸ್, ಅದರದ್ದು ಶ್ರೇಣಿ ಸೀರೀಸ್, ಸ್ವಾಮಿ ವಿವೇಕಾನಂದ ಕೃತಿ ಶ್ರೇಣಿ, ಇದು 9 ವಾಲ್ಯೂಮ್ಸ್ನೊಳಗೆ ಬರ್ತಾವೆ. ಕನ್ನಡದೊಳಗೆ ನೀವು ಪರ್ಚೇಸ್ ಮಾಡಬಹುದು. ಇದನ್ನು ಲೈಫ್ನೊಳಗೆ ಒಂದು ಸಾರ್ತಿಯಾರ ಓದ್ಬೇಕ್ರಿ. ಆ್ಯಂಡ್ ವಿವೇಕಾನಂದ್ರ ಬಗ್ಗೆ, ಅವ್ರ ಲೈಫ್ ಸ್ಟೋರಿ ಬಗ್ಗೆ ಕನ್ನಡದೊಳಗೆ 3 ಭಾಗಗಳು ಪುರುಷೋತ್ತಮಾನಂದಜಿ ಬರೆದಿದ್ದಂತ ನಾ ಹೇಳಿದೆ. ಇಂಗ್ಲೀಷ್ನೊಳಗೆ ಅವ್ರ ಲೈಫ್ ಸ್ಟೋರಿ ಸ್ವಲ್ಪ ಡಿಟೇಲಾಗಿ ನಾನು ಓದ್ತೀನಿ ಅಂತನ್ನೋರಿಗೆ ಒಂದು ಬುಕ್ ಐತಿ, ಸ್ವಾಮಿ ವಿವೇಕಾನಂದ ಆನ್ ಹಿಮ್ಸೆಲ್ಫ್ ಅಂತ. ಸೊ ಸ್ವಾಮಿ ವಿವೇಕಾನಂದ ಆನ್ ಹಿಮ್ಸೆಲ್ಫ್ ಇಂಗ್ಲೀಷ್ನೊಳಗೆ ಅವ್ರ ಲೈಫ್ ಸ್ಟೋರಿ ಬಗ್ಗೆ. ಇನ್ನೊಂದು ಲೆಟರ್ಸ್ ಆಫ್ ಸ್ವಾಮಿ ವಿವೇಕಾನಂದ ಅಂಥೇಳಿ. ಸೊ ಅವರು ಗೆಳೆಯಂದರಿಗೆ, ಡಿಸೈಪಲ್ಸಿಗೆ ಅವರು ಅಮೇರಿಕಾ, ಯುರೋಪ್ನೊಳಗೆಲ್ಲ ಟ್ರಾವೆಲಿಂಗ್ ಮಾಡೋಬೇಕಾರೆ ಲೆಟರ್ಸ್ ಬರೀತಿದ್ರು, ಕಾನ್ವರ್ಸೇಷನ್ಸ್ ಆಗ್ತಿದ್ವು. ಅಲ್ಲಿ ಬಹಳಷ್ಟು ಇಂಪಾರ್ಟೆಂಟ್ ವಿಷಯಗಳನ್ನು ಅವ್ರು ಶೇರ್ ಮಾಡ್ಕೋತಿದ್ರು. ಆ ಲೆಟರ್ಸ್ನಿಂದನೇ ಪುಸ್ತಕಗಳಾಗ್ಯಾವ. ಆ ಲೆಟರ್ಸ್ನೊಳಗಿಂದ ಆಯ್ದ ಭಾಗಗಳಿಂದ ತೊಗೊಂಡ ಪುಸ್ತಕಗಳಾಗ್ಯಾವ. ಅಷ್ಟು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಇರುವಂಥವು. ಸೊ ಅಲ್ಲಿ ಈ ಲೆಟರ್ಸ್ ಆಫ್ ಸ್ವಾಮಿ ವಿವೇಕಾನಂದ ಒಳಗೆ ಆ ಲೆಟರ್ಸ್ ಅದಾವ್ರು. ಅವ್ರು ಯಾವ ಡೇಟ್ನೊಳಗೆ ಬರೆದ್ರು, ಯಾರಿಗೆ ಬರೆದ್ರು, ಏನು ವಿಷಯ ಬರೆದ್ರು ಅಂಥೇಳಿ. ಆ್ಯಂಡ್ ಈ 9 ವಾಲ್ಯೂಮ್ಸ್ನೊಳಗೆ ಏನು ಕಂಪ್ಲೀಟ್ ವರ್ಕ್ಸ್ ಆಫ್ ಸ್ವಾಮಿ ವಿವೇಕಾನಂದ, ಅದರದ್ದು ಕನ್ನಡ ವರ್ಷನ್ನೂ ಐತಿ, ಸ್ವಾಮಿ ವಿವೇಕಾನಂದರ ಕೃತಿ ಶ್ರೇಣಿ ಅಂತ ಹೇಳಿದ್ನಲ್ಲ. 9 ವಾಲ್ಯೂಮ್ಸ್ ಓದೋಕ್ಕೆ ನಮಗೆ ಡಿಫಿಕಲ್ಟ್ ಆಗ್ತೈತಿ ಅಂತ ಅನ್ನೋರಿಗೆ ಅದನ್ನು ಆ ಕನ್ನಡದೊಳಗೆ 9 ವಾಲ್ಯೂಮ್ಸನ್ನು ಸಮರೈಸ್ ಮಾಡಿ ಒಂದು ಪುಸ್ತಕ ಮಾಡ್ಯಾರ. ಇದನ್ನು ಸ್ವಾಮಿ ವಿವೇಕಾನಂದರ ಕೃತಿ ಸಂಗ್ರಹ, ಅದು ಸ್ವಾಮಿ ವಿವೇಕಾನಂದರ ಕೃತಿ ಶ್ರೇಣಿ 9 ವಾಲ್ಯೂಮ್ಸ್ನೊಳಗೆ ಇರೋದು. ಇದು ಸ್ವಾಮಿ ವಿವೇಕಾನಂದರ ಕೃತಿ ಸಂಗ್ರಹ. ನೆಕ್ಸ್ಟ್ ಅವರು ಬೇರೆ ಬೇರೆ ಕಡೆ ಹೋದಾಗ ಸ್ಪೀಚ್ ಮಾಡಿದ್ದು, ಲೈಕ್ ಚಿಕಾಗೋದೊಳಗಿಂದ ಏನು ಫೇಮಸ್ ಸ್ಪೀಚ್ ಐತಲ್ಲ, ಅದು ಒಂದೇ ಅವರು ಸ್ಪೀಚ್ ಮಾಡಿದ್ದಲ್ಲ. ಬೇರೆ ಬೇರೆ ದೇಶದೊಳಗೆ, ಬೇರೆ ಬೇರೆ ಪ್ಲೇಸಸ್ನೊಳಗೆ ಭಾರಿ ಫೇಮಸ್ ಅವರು ಸ್ಪೀಚಸ್ ಕೊಟ್ಟಾರ. ಆ ಸ್ಪೀಚಸ್ಸನ್ನು ಬೇರೆ ಬೇರೆ ದೇಶಗಳ ಡಿಫ್ರೆಂಟ್ ಕಂಟ್ರೀಸದ್ದು ನ್ಯೂಸ್ ಪೇಪರ್ನೊಳಗೆ ಅದನ್ನು ಪ್ರಿಂಟ್ ಮಾಡಿ ಬಂದಾಗ ಅವುಗಳ ಕಲೆಕ್ಷನ್ ಎಲ್ಲ ಸೇರಿ ಅವರು ಸ್ಪೀಚಸ್ದೆಲ್ಲ ಒಂದು ಕಲೆಕ್ಷನ್, ಸ್ಪೀಚಸ್ ಆ್ಯಂಡ್ ರೈಟಿಂಗ್ಸ್ ಆಫ್ ಸ್ವಾಮಿ ವಿವೇಕಾನಂದ ಅಂಥೇಳಿ ಒಂದು ಬುಕ್ ಐತೆ. ಆ್ಯಂಡ್ ಇನ್ನೊಂದು ವೆರಿ ಇಂಟ್ರೆಸ್ಟಿಂಗ್, ಲಾಸ್ಟ್ ನನಗೆ ಇದು ನಾನು ಆ್ಯಕ್ಚುಲಿ ಬೆಂಗಳೂರಿಗೆ ಹೋದಾಗ ಅಲ್ಲೇ ಬಸವನಗುಡಿ ಕಡೆ ಇರುವಂಥ ರಾಮಕೃಷ್ಣ ಆಶ್ರಮ ನಾನು ವಿಸಿಟ್ ಮಾಡಿರ್ತೀನಿ. ಅಲ್ಲಿ ನನಗೆ ಇಂಟ್ರೆಸ್ಟಿಂಗ್ ಬುಕ್ಸ್ ಇನ್ನೂ ಹೆಚ್ಚಿಗೆ ಸಿಗ್ತಾವೆ, ಎಲ್ಲ ಕಡೆನೂ ಸಿಗ್ತಾವೆ. ಸೊ ಇಲ್ಲೇ ವಿವೇಕಾನಂದ ಅ ಬಯೋಗ್ರಫಿ ಇನ್ ಪಿಕ್ಚರ್ಸ್ ಅಂತ ಅವ್ರದ್ದು ಲೈಫ್ನೊಳಗಿರುವಂಥ ಭಾರಿ ಇಂಟರೆಸ್ಟಿಂಗ್ ಫೋಟೋಸ್, ಇಮೇಜಸ್ ಅದಾವು. ಆ ಫೋಟೋಸನ್ನು ತೊಗೊಂಡು ಅವ್ರು ಇಲ್ಲಿ ಹೋಗಿದ್ರು, ಇವ್ರನ್ನ ಮೀಟ್ ಮಾಡಿದ್ರು, ಇದು ಅವ್ರ ಮನೆ ಇತ್ತು. ವಿವೇಕಾನಂದರು ಡಿಫ್ರೆಂಟ್ ಸ್ಟೇಜಸ್ನೊಳಗಿದ್ದಾಗ, ಬೇರೆ ಬೇರೆ ದೇಶಕ್ಕೆ ವಿಸಿಟ್ ಕೊಟ್ಟಾಗ ಹೆಂಗೆ ಕಾಣ್ತಿದ್ರು ನೋಡೋಕೆ ಭಾರಿ ಇಂಟ್ರೆಸ್ಟಿಂಗ್ ಫೋಟೋಸ್ ಅದಾವೆ. ವೆರಿ ರೇರ್ ಫೋಟೋಸ್ ಅದಾವೆ ರೀ, ನಿಮಗೆ ಭಾಳಷ್ಟು ಇವು ಸಿಗಂಗಿಲ್ಲ. ಈವನ್ ಇಂಟರ್ನೆಟ್ನೊಳಗೆ ಗೂಗಲ್ನಾಗ ಸರ್ಚ್ ಮಾಡಿದ್ರು ಸಿಗಂಗಿಲ್ಲ. ಸೊ ಇಷ್ಟು ಇನ್ನೂ ಭಾಳಷ್ಟು ಪುಸ್ತಕಗಳದಾವೆ ಹೇಳ್ಕೊತ ಹೋದ್ರೆ. ಇದರೊಳಗೆ ಮೆಜಾರಿಟಿ ನಾನು ಓದಿನಿ, ಇನ್ನೂ ಓದಾಕತ್ತೀನಿ. ಆ್ಯಕ್ಚುಲಿ ವಿವೇಕಾನಂದರ ಪುಸ್ತಕ ಓದೋರಂತೂ ಸ್ಟೂಡೆಂಟ್ಸ್ ಅವರು ಮುಂದೆ ಹೆಂಗೆ ಆಗ್ತಾರೆ ಅಂದರೆ, ನನಗೆ ಯಾರಾದರೂ ಜಾಬ್ ಕೊಡ್ರಿ ಅಂತಲ್ಲ, ನಾನು ಜಾಬ್ ಕ್ರಿಯೇಟ್ ಮಾಡ್ತೀನಿ, ನನ್ನ ದೇಶ ನಾನು ಚೇಂಜ್ ಮಾಡ್ತೀನಿ. ಆ ಲೆವೆಲಿಗೆ ನಿಮ್ಮ ಕಾನ್ಫಿಡೆನ್ಸ್ ಬರುತ್ತೆ. ಬರೀ ಒಂದು ಎಕ್ಸಾಮ್ ಬರೆಯೋಕ್ಕೆ ಕಾನ್ಫಿಡೆನ್ಸ್ ಅಲ್ಲ, ನಿಮ್ಮ ಲೈಫ್ ಜೋಡಿ ಉಳಿದವ್ರು ಅಷ್ಟ್ರದ್ದು ನಿಮ್ಮ ಸುತ್ತಮುತ್ತಿರೋಂಥ ಲೈಫ್ ಚೇಂಜ್ ಮಾಡೋ ಲೆವೆಲಿಗೆ ನೀವು ಬೆಳಿತೀರಿ. ಇಡೀ ದೇಶನ ಚೇಂಜ್ ಮಾಡುವಂಥ ಲೆವೆಲಿಗೆ ಬೆಳೆದವರಂಥ ಎಕ್ಸಾಂಪಲ್ಸ್ ಅದಾವೆ ವಿವೇಕಾನಂದರ ಪುಸ್ತಕ ಓದಿ. ಸೊ ಇನ್ನೂ ಭಾಳಷ್ಟು ಹೇಳ್ಕೊತ ಹೋಗ್ಬೋದು. ಸೊ ಹೋಪ್ಫುಲಿ ನನ್ನ ಕಡೆಯಿಂದ ಒಂದು ನಾನು ಎಫರ್ಟ್ ಹಾಕಿ ನನ್ನ ಕಡೆಯಿಂದ ಪುಸ್ತಕಗಳನ್ನು ಕಲೆಕ್ಟ್ ಮಾಡಿಕೊಂಡು ಇಷ್ಟು ನೀವು ತೊಗೋಬಹುದು ಕನ್ನಡದೊಳಗೆ, ಇಂಗ್ಲೀಷ್ನೊಳಗೆ ಅಂತ ಹೇಳಿನಿ.
ಇದನ್ನು ನೀವು ಯೂಸ್ ಮಾಡಿಕೊಂಡು ಅವ್ನು ತೊಗೊಂಡು ಓದ್ಬೇಕು. ಬರೀ ವಿಡಿಯೋ ನೋಡಿದ್ರಲ್ಲ, ಈ ಪುಸ್ತಕಗಳನ್ನು ತೊಗೊಂಡು ಓದ್ಬೇಕು. ಅವಾಗ ನಿಮ್ಗೆ ಏನಾಗ್ತೈತಿ, ಈ ಪುಸ್ತಕ ಓದಿದ್ರೆ ಹೊರಗಿನಿಂದ ಮೋಟಿವೇಶನ್ ಬೇಕು ಅಂತ ಇರೋಂಗಿಲ್ಲ, ಸೆಲ್ಫ್ ಟ್ರಾನ್ಸ್ಫಾರ್ಮೇಷನ್ ಆಗಕ್ಕೆ ಸ್ಟಾರ್ಟ್ ಆಗ್ತೈತಿ. ನೀವು ಇನ್ನೊಬ್ಬರನ್ನು ಮೋಟಿವೇಟ್ ಮಾಡೋ ಲೆವೆಲಿಗೆ ಹೋಗ್ತೀರಿ. ಸೊ ಇಷ್ಟು ಸಾಕು. ಮತ್ತು ನಾನು ಆದಷ್ಟು ಜಲ್ದಿ ವಿದ್ಯಾರ್ಥಿಗಾಗಿ ಪುಸ್ತಕದ ಬಗ್ಗೆನೇ ಒಂದು ವಿಡಿಯೋ ಮಾಡಿ ಹಾಕ್ಬೇಕಂತ ಮಾಡೀನಿ. ಯಾವಾಗ ಟೈಮ್ ಆಗ್ತೈತೆ ಅವಾಗ. ಆ್ಯಂಡ್ ವ್ಯಕ್ತಿತ್ವ ನಿರ್ಮಾಣ ಬಗ್ಗೆ ಮತ್ತು ಆ ಸೀರೀಸ್ ಒಂದು ಕಂಟಿನ್ಯೂ ಮಾಡೋಣ ಅಂತ. ಓಕೆ, ಮತ್ತು ಈ ರೀತಿ ವಿಡಿಯೋಸ್ ಜೋಡಿ ನಾವು ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಥ್ಯಾಂಕ್ ಯು.